ಆ ದಿನ ರಾತ್ರಿ ರಾಕೇಶ್ ಪಾರ್ಟಿ ಮುಗಿಸಿಕೊಂಡು ಮನೆಗೆ ಬಂದು ಸೋಫಾದ ಮೇಲೆ ಕುಳಿತಿರ್ತಾನೆ. ಈ 2 ವರ್ಷದಲ್ಲಿ ನನ್ನ ಜೀವನ ಎಲ್ಲಿಂದ ಎಲ್ಲಿಗೆ ಹೋಯಿತು. ಈಗ ನಾನು ಒಬ್ಬ ದೊಡ್ಡ ಕೋಟ್ಯಾಧೀಶ್ವರ. ದೊಡ್ಡ ಮನೆ, ಕಾರು, ಬ್ಯಾಂಕ್ ಬ್ಯಾಲೆನ್ಸ್. ನನ್ನ ಬಳಿ ಇಲ್ಲದ್ದು ಏನೂ ಇಲ್ಲವೆಂದು ತನ್ನ ಸಕ್ಸಸ್ಸನ್ನು ನೆನೆಯುತ್ತಾ ಸಂತೋಷವಾಗಿ ಕುಡಿಯುತ್ತಾ ಕುಳಿತಿರುವಾಗ ರಾಕೇಶ್ ಮೊಬೈಲ್ಗೆ ಫೋನ್ ಬರುತ್ತೆ. ನಂಬರನ್ನು ನೋಡಿದ ರಾಕೇಶ್ಗೆ ಕೋಪ ಬಂದಿತ್ತು. ಯಾಕೆಂದರೆ ಅವನ ಜೀವನದಲ್ಲಿ ಮತ್ತೆ ಆ ಹೆಸರನ್ನು ಮತ್ತು ಆ ವ್ಯಕ್ತಿಯನ್ನು ನೋಡಬಾರದು ಅಂತ ತೀರ್ಮಾನಿಸಿಕೊಂಡಿದ್ದ. ಆ ವ್ಯಕ್ತಿಯಿಂದ ನನ್ನ ಜೀವನ, ನನ್ನ ನೆಮ್ಮದಿ ಹಾಳಾಗಿ ಹೋಗಿತ್ತು ಎಂದು ರಾಕೇಶ್ ಭಾವಿಸಿದ. ಅದು ಬೇರೆ ಯಾರೂ ಅಲ್ಲ, ರಾಕೇಶ್ನ ಮಾಜಿ ಹೆಂಡತಿ ರಮ್ಯಾ ಆಗಿದ್ಲು. ರಮ್ಯಾಳಿಂದ ವಿಚ್ಛೇದನ ಪಡೆದು ಅವಳಿಂದ ದೂರವಾಗಿ ಚೆನ್ನೈಗೆ ಹೋಗಿ ವಾಸಿಸುತ್ತಿದ್ದ ರಾಕೇಶ್ ಈಗ ರಮ್ಯಾ ಫೋನ್ ಮಾಡುತ್ತಿರುವುದನ್ನು ನೋಡಿ ಅವನಿಗೆ ತುಂಬ ಕೋಪ ಬಂದಿತ್ತು. ಅವನು ಎಷ್ಟು ಬಾರಿ ಫೋನ್ ಕಟ್ ಮಾಡಿದ್ರೂ ಮತ್ತೆ ಮತ್ತೆ ಫೋನ್ ರಿಂಗ್ ಆಗ್ತಾನೆ ಇರುತ್ತೆ. ಒಮ್ಮೆ ಫೋನ್ ಅಟೆಂಡ್ ಮಾಡಿ ಕೋಪವಾಗಿ, ಯಾಕೆ ನೀನು ನನಗೆ ಫೋನ್ ಮಾಡ್ತಾ ಇದೀಯಾ? ಫೋನ್ ಕಟ್ ಮಾಡಿದರೆ ಮತ್ತೆ ಮಾಡಬಾರ್ದು ಅಂತ ಗೊತ್ತಾಗೋದಿಲ್ವಾ ನಿನಗೆ? ಇಲ್ಲಿಯೂ ನನ್ನನ್ನು ಸಂತೋಷವಾಗಿ ನೆಮ್ಮದಿಯಾಗಿ ಇರಲು ಬಿಡೋದಿಲ್ವ ನೀನು ಅಂದ. ರಾಕೇಶ್, ದಯವಿಟ್ಟು ನನ್ನ ಮಾತು ಕೇಳಿ, ಕೋಪಿಸಿಕೊಳ್ಬೇಡಿ. ನಾನು ನಿಮ್ಮನ್ನು ಒಮ್ಮೆ ಮೀಟ್ ಮಾಡಬೇಕು ಅಂದ್ಲು. ರಾಕೇಶ್ ಕೋಪದಿಂದ, ಏನು ನೀನು ನನ್ನನ್ನು ಮೀಟ್ ಮಾಡಬೇಕಾ? ಏತಕ್ಕಾಗಿ? ನನಗೆ ನಿನ್ನ ಮುಖವನ್ನು ನೋಡಲು ಸಹ ಇಷ್ಟವಿಲ್ಲ. ನಾನು ನಿನಗೆ ಡೈವರ್ಸ್ ಕೊಟ್ಟಿದ್ದೇನೆ. ಈಗ ನಿನಗೆ ಮತ್ತು ನನಗೆ ಯಾವುದೇ ರೀತಿಯ ಸಂಬಂಧವಿಲ್ಲ ಅಂದ. ನನಗೆ ಗೊತ್ತು ರಾಕೇಶ್, ನಾವಿಬ್ಬರು ಡೈವರ್ಸ್ ಪಡೆದಿದ್ದೇವೆ ಅಂತ. ಆದರೂ ನೀವು ಒಮ್ಮೆ ನಮ್ಮ ಮನೆಗೆ ಬನ್ನಿ, ನಿಮಗೆ ನಾನು ಏನನ್ನೋ ತೋರಿಸಬೇಕು ಅಂದ್ಲು. ಇಲ್ಲ, ನಾನು ನಿಮ್ಮ ಮನೆಗೆ ಬರೋದಿಲ್ಲ. ಏನಾದರೂ ಹೇಳುವುದಿದ್ದರೆ ಫೋನ್ನಲ್ಲಿ ಹೇಳಿ ಕಟ್ ಮಾಡು. ನನಗೆ ನಿನ್ನ ಮುಖವನ್ನು ನೋಡುವುದು, ನಿನ್ನ ಬಳಿ ಮಾತನಾಡುವುದು ಸ್ವಲ್ಪ ಕೂಡ ಇಷ್ಟವಿಲ್ಲ ಅಂದ. ಇಲ್ಲ ರಾಕೇಶ್, ನಾನು ನಿಮಗೆ ಫೋನ್ನಲ್ಲಿ ಹೇಳಲು ಸಾಧ್ಯವಿಲ್ಲ. ನೀವು ಒಮ್ಮೆ ಇಲ್ಲಿಗೆ ಬಂದರೆ ನಿಮಗೆ ಎಲ್ಲವೂ ಗೊತ್ತಾಗುತ್ತದೆ ಎಂದು ಹೇಳಿ ರಮ್ಯಾ ಫೋನ್ ಕಟ್ ಮಾಡಿಬಿಟ್ಟಿದ್ಲು. ರಾಕೇಶ್ನ ಯಾವ ಮಾತನ್ನು ಕೇಳಿಸಿಕೊಳ್ಳದೆ ರಮ್ಯಾ ಏನು ಹೇಳಬೇಕು, ಏನು ತೋರಿಸಬೇಕು ಅಂತ ರಾಕೇಶ್ಗೆ ಅರ್ಥವಾಗಲಿಲ್ಲ. ರಾಕೇಶ್ ತುಂಬ ಯೋಚಿಸ್ತಾ ಇದ್ದ. ಅವನಿಗೀಗ ರಾತ್ರಿ ಪೂರ್ತಿ ನಿದ್ದೆಯೇ ಬಂದಿರಲಿಲ್ಲ. ರಮ್ಯಾ ನನ್ನ ಬಳಿ ಏನು ಹೇಳಬೇಕಾಗಿತ್ತು? ನನಗೆ ಏನು ತೋರಿಸಬೇಕಾಗಿತ್ತು? ನನ್ನನ್ನು ಏತಕ್ಕಾಗಿ ಮನೆಗೆ ಕರೆದಿದ್ದಾಳೆ ಎಂದು ಅವನು ತುಂಬ ಯೋಚಿಸ್ತಾ ಇದ್ದ. ರಾಕೇಶ್ ಮನಸ್ಸಿನಲ್ಲಿ ನೂರಾರು ಪ್ರಶ್ನೆಗಳು ಎದ್ದಿದ್ವು. ಇವಳ ನಾಟಕವನ್ನು ಕೂಡ ನೋಡಿಯೇ ಬಿಡೋಣ. ಈ ಬಾರಿ ಇವಳಿಗೆ ಸರಿಯಾಗಿ ಬುದ್ಧಿ ಕಲಿಸ್ಬೇಕು. ಜೀವನದಲ್ಲಿ ಮತ್ತೆ ನನ್ನನ್ನು ನೆನಪಿಸಿಕೊಳ್ಳದ ಹಾಗೆ ಮಾಡಬೇಕು ಅಂದುಕೊಂಡ. ಆಫೀಸ್ಗೆ ರಜೆ ಹಾಕಿ ಚೆನ್ನೈಯಿಂದ ಬೆಂಗಳೂರಿಗೆ ಬರುತ್ತಾನೆ ರಾಕೇಶ್. ಚೆನ್ನೈಯಿಂದ ಬೆಂಗಳೂರಿಗೆ ವಿಮಾನದಲ್ಲಿ ಬರುತ್ತಿರಬೇಕಾದರೆ ರಾಕೇಶ್ಗೆ ತನ್ನ ಮತ್ತು ರಮ್ಯಾಳ ಹಳೆಯ ನೆನಪುಗಳು ನೆನಪಾಗುತ್ತಿದ್ದವು. ರಾಕೇಶ್ ಮತ್ತು ರಮ್ಯಾ ಇಬ್ಬರು ಪ್ರೀತಿಸಿ ಮದುವೆಯಾಗಿದ್ದರು. ಅವರ ಸುಂದರವಾದ ಸಂಸಾರ ತುಂಬ ಸುಖಕರವಾಗಿ ಸಾಗ್ತಾ ಇತ್ತು. ಇಬ್ಬರ ಮಧ್ಯೆ ಬಿಟ್ಟಿರಲಾರದಷ್ಟು ಪ್ರೀತಿ ಇತ್ತು. ರಾಕೇಶ್ ಸಾಯಂಕಾಲ ಕೆಲಸದಿಂದ ಬರುವಷ್ಟರಲ್ಲಿಯೇ ಗಂಡನಿಗೆ ಬೇಕಾದ ಎಲ್ಲ ಅಡಿಗೆಗಳನ್ನು ಸಿದ್ಧ ಮಾಡಿ ಸುಂದರವಾಗಿ ತಯಾರಾಗಿ ಗಂಡನಿಗಾಗಿ ಎದುರು ನೋಡುತ್ತಾ ಇದ್ಲು ರಮ್ಯಾ. ಪ್ರತಿದಿನ ಗಂಡನಿಗೆ ಇಷ್ಟವಾಗುವ ಎಲ್ಲ ಅಡಿಗೆಗಳನ್ನು ಮತ್ತು ಎಲ್ಲ ಕೆಲಸಗಳನ್ನು ಮಾಡಿ ಇರ್ತಿದ್ಲು. ಒಂದು ದಿನ ಕೂಡ ಅವರಿಬ್ಬರು ಒಬ್ಬರನ್ನು ಬಿಟ್ಟು ಒಬ್ಬರು ಇರ್ತಾ ಇರಲಿಲ್ಲ. ಸಣ್ಣ ಸಣ್ಣ ವಿಷಯಗಳನ್ನು ಕೂಡ ಇಬ್ಬರು ಅರ್ಥ ಮಾಡಿಕೊಂಡು ಸಂಸಾರ ನಡೆಸ್ತಾ ಇದ್ರು. ನಮ್ಮ ಸಂಸಾರ ಈ ರೀತಿ ಹಾಳಾಗಲು ಏನು ಕಾರಣ ಎಂದು ಯೋಚಿಸುತ್ತಾ ಇದ್ದ ರಾಕೇಶ್. ರಮ್ಯಾ ತನ್ನ ತಂದೆ ತಾಯಿಗೆ ಒಬ್ಬಳೇ ಮಗಳಾಗಿದ್ಲು. ರಮ್ಯಾ ಸಣ್ಣ ಮಗುವಾಗಿದ್ದಾಗಲೇ ರಮ್ಯಾಳ ತಂದೆ ತೀರಿಕೊಂಡಿದ್ರು. ರಮ್ಯಾಳ ತಾಯಿ ತುಂಬ ಕಷ್ಟಪಟ್ಟು ರಮ್ಯಾಳನ್ನು ಸಾಕಿ ಓದಿಸಿ ಬೆಳೆಸಿದ್ರು. ಈಗ ರಮ್ಯಾಳ ತಾಯಿ ತುಂಬ ಅನಾರೋಗ್ಯವಾಗಿದ್ದರು. ಆಕೆಯನ್ನು ನೋಡಿಕೊಳ್ಳಲು ಯಾರೂ ಇಲ್ಲದಿರುವುದರಿಂದ ರಮ್ಯಾ ಆಗಾಗ ಊರಿಗೆ ಹೋಗಿ ತನ್ನ ತಾಯಿಯನ್ನು ನೋಡಿಕೊಂಡು ಬರ್ತಾ ಇದ್ಲು. ಮೊದಮೊದಲು ರಾಕೇಶ್ ಏನನ್ನೂ ಹೇಳ್ತಾ ಇರಲಿಲ್ಲ, ಪರಿಸ್ಥಿತಿಯನ್ನು ಅರ್ಥ ಮಾಡಿಕೊಳ್ತಾ ಇದ್ದ. ಆದರೆ ಇತ್ತೀಚೆಗೆ ರಮ್ಯಾ ತವರು ಮನೆಗೆ ಹೋಗಿ ಅಲ್ಲಿ ಸಮಯ ಕಳೆಯುವುದು ರಾಕೇಶ್ಗೆ ಇಷ್ಟವಾಗ್ತಾ ಇರಲಿಲ್ಲ. ಈಗ ಅವನು ಎಲ್ಲದಕ್ಕೂ ಕೋಪ ಮಾಡಿಕೊಳ್ತಾ ಇದ್ದ. ತನ್ನ ಹೆಂಡತಿ ತನ್ನಿಂದ ದೂರವಿದ್ದಾಳೆ ಎಂದು ಅವನಿಗೆ ಸಹಿಸಿಕೊಳ್ಳಲಾಗ್ತಾ ಇರಲಿಲ್ಲ. ರಮ್ಯಾ, ನೀನು ಇನ್ನೂ ಎಷ್ಟು ದಿನ ನಿನ್ನ ತಾಯಿ ಮನೆಯಲ್ಲಿ ಇರ್ತೀಯಾ? ನಿನಗೆ ಗಂಡ, ಮನೆ, ಸಂಸಾರ ಎನ್ನುವುದಿದೆ ಎನ್ನುವುದನ್ನು ಮರೆತು ಬಿಟ್ಟಿದೀಯಾ? ನನ್ನನ್ನು ಇಲ್ಲಿ ಯಾರು ನೋಡಿಕೊಳ್ತಾರೆ? ನನ್ನ ಬಗ್ಗೆ ಯಾರು ಯೋಚಿಸ್ತಾರೆ? ನೀನು ತಕ್ಷಣ ವಾಪಸ್ ಬಂದುಬಿಡು ಅಂದ ರಾಕೇಶ್. ಆಗ ರಮ್ಯಾ, ರಾಕೇಶ್ ಅಮ್ಮನ ಆರೋಗ್ಯ ಸ್ವಲ್ಪ ಕೂಡ ಚೆನ್ನಾಗಿಲ್ಲ, ಅವರಿಗೆ ಹಾರ್ಟ್ ಅಟ್ಯಾಕ್ ಆಗಿತ್ತು, ಪರಿಸ್ಥಿತಿಯನ್ನು ನೀವು ಸ್ವಲ್ಪ ಅರ್ಥ ಮಾಡಿಕೊಳ್ಳಿ ಅಂದ್ಲು. ಆದರೆ ರಾಕೇಶ್ ಹೆಂಡತಿಯ ಪರಿಸ್ಥಿತಿಯನ್ನು ಅರ್ಥ ಮಾಡಿಕೊಳ್ಳಲೇ ಇಲ್ಲ. ರಾಕೇಶ್ ಪ್ರತಿದಿನ ಫೋನ್ ಮಾಡಿ ಕೂಗಾಡ್ತಾ ಇದ್ದ. ಆದ್ದರಿಂದ ರಮ್ಯಾ ಗಂಡನ ಮನೆಗೆ ಬೇಗ ವಾಪಸ್ ಬರಬೇಕಾಯಿತು.
ಆದರೆ ತಾಯಿಯ ಪರಿಸ್ಥಿತಿಯನ್ನು ನೆನೆದು ಅವಳು ಪ್ರತಿದಿನ ಕೊರಗ್ತಾ ಇದ್ಲು. ಒಂದು ದಿನ ರಾಕೇಶ್ಗೆ ಹೇಳಿದ್ಲು, ರಾಕೇಶ್, ನನ್ನ ತಾಯಿಗೆ ನನ್ನನ್ನು ಬಿಟ್ಟರೆ ಬೇರೆ ಯಾರೂ ಇಲ್ಲ, ಆದ್ದರಿಂದ ನಮ್ಮ ಅಮ್ಮನನ್ನು ನನ್ನ ಬಳಿ ಕರೆದುಕೊಂಡು ಬಂದು ಇಟ್ಟುಕೊಳ್ಳೋಣ ಎಂದ್ಲು. ಈಗ ಅವರ ಆರೋಗ್ಯ ಸರಿಯಿಲ್ಲ ಅಂದ್ಲು. ಆದರೆ ರಾಕೇಶ್ ಈ ವಿಷಯಕ್ಕೆ ಸುತರಾಂ ಒಪ್ಪಿಕೊಳ್ಳಲೇ ಇಲ್ಲ. ಬೇಡ, ನಮ್ಮ ಪ್ರೈವೇಸಿಗೆ ತೊಂದರೆಯಾಗುತ್ತದೆ, ನಿಮ್ಮ ತಾಯಿ ಅಲ್ಲೇ ಇರಲಿ ಎಂದು ಹೇಳ್ತಾ ಇದ್ದ. ಆಗ ತಾಯಿಯ ಆರೋಗ್ಯಕ್ಕಾಗಿ ರಮ್ಯಾ ತನ್ನ ಬಾಲ್ಯ ಸ್ನೇಹಿತನ ಸಹಾಯವನ್ನು ಪಡೆದುಕೊಳ್ಳುತ್ತಾಳೆ. ರಮ್ಯಾ ಮತ್ತು ಶಂಕರ್ ಇಬ್ಬರು ಅಕ್ಕಪಕ್ಕದ ಮನೆಯವರೇ ಆಗಿದ್ರು. ಶಂಕರ್ ತುಂಬ ಒಳ್ಳೆಯವನಾಗಿದ್ದ. ಸಣ್ಣ ವಯಸ್ಸಿನಿಂದಲೂ ಶಂಕರ್ ರಮ್ಯಾಳ ಜೊತೆಯೇ ಬೆಳೀತಾ ಇದ್ದ. ರಮ್ಯಾಳ ತಾಯಿಯ ಆರೋಗ್ಯಕ್ಕಾಗಿ ಔಷಧಿಗಳನ್ನು ತೆಗೆದುಕೊಂಡು ಬರುವುದು, ತಾಯಿಯನ್ನ ಆಗಾಗ ಆಸ್ಪತ್ರೆಗೆ ಕರೆದುಕೊಂಡು ಹೋಗುವುದು, ಎಲ್ಲದಕ್ಕೂ ಶಂಕರ್ ಸಹಾಯ ಮಾಡ್ತಾ ಇದ್ದ. ರಮ್ಯಾ ಆಗಾಗ ಶಂಕರ್ಗೆ ಫೋನ್ ಮಾಡಿ ತನ್ನ ತಾಯಿಯ ಬಗ್ಗೆ ಸ್ವಲ್ಪ ನೋಡಿಕೊಳ್ಳಿ ಎಂದು ಹೇಳ್ತಾ ಇದ್ಲು. ಇದನ್ನು ಗಮನಿಸಿದ ರಾಕೇಶ್ಗೆ ಹೆಂಡತಿಯ ಮೇಲೆ ಅನುಮಾನ ಶುರುವಾಗಿತ್ತು. ಯಾರಾದರೂ ಗಂಡಸರು ಲಾಭವಿಲ್ಲದೆ ಯಾವ ಹೆಣ್ಣಿಗೆ ಕೂಡ ಸಹಾಯ ಮಾಡುವುದಿಲ್ಲ ಎಂದು ಅವನು ಯೋಚಿಸ್ತಾ ಇದ್ದ. ರಮ್ಯಾ ನನಗೆ ಮೋಸ ಮಾಡ್ತಾ ನನ್ನಿಂದ ಏನನ್ನೋ ಮುಚ್ಚಿಡುತ್ತಿದ್ದಾಳೆ ಎಂದು ರಾಕೇಶ್ ಆಲೋಚಿಸುತ್ತಿದ್ದ. ಹೀಗೆ ದಿನಗಳು ಕಳೆಯುತ್ತಾ ಹೋಗುತ್ತಿದ್ದವು. ಕೆಲವು ದಿನಗಳ ನಂತರ ರಮ್ಯಾ ಅಮ್ಮನಿಗೆ ಮತ್ತೆ ಹಾರ್ಟ್ ಅಟ್ಯಾಕ್ ಆಗಿತ್ತು. ತನ್ನ ತಾಯಿಯನ್ನ ಆಸ್ಪತ್ರೆಯಲ್ಲಿ ಅಡ್ಮಿಟ್ ಮಾಡಬೇಕಾಗಿ ಬಂದಿದ್ದರಿಂದ ರಮ್ಯಾ ಊರಿಗೆ ಹೋಗ್ತಾಳೆ. ಈಗ ರಾಕೇಶ್ನ ಅನುಮಾನ ಇನ್ನಷ್ಟು ಹೆಚ್ಚಾಗಿ ಹೋಗಿತ್ತು. ಯಾಕೆಂದರೆ ಶಂಕರ್ ಅದೇ ಊರಿನಲ್ಲಿದ್ದ. ಈಗ ರಾಕೇಶ್ ಹೆಂಡತಿಗೆ ಯಾವಾಗ ಫೋನ್ ಮಾಡಿದ್ರೂ ಪ್ರೀತಿಯಿಂದ ಮಾತನಾಡುವುದನ್ನು ಮರೆತು ಬಿಟ್ಟಿದ್ದ. ಅತ್ತೆ ಹೇಗಿದ್ದಾರೆ ಎನ್ನುವ ಮಾತು ಸಹ ಕೇಳ್ತಾ ಇರಲಿಲ್ಲ. ಅವನು ಯಾವಾಗಲೂ ಅನುಮಾನದಿಂದಲೇ ಅವಳ ಬಳಿ ಮಾತನಾಡಲು ಶುರು ಮಾಡಿದ್ದ. ಆ ದಿನ ರಾಕೇಶ್ ಫೋನ್ ಮಾಡಿದಾಗ ರಮ್ಯಾಳ ಫೋನ್ ಬ್ಯುಸಿ ಬರ್ತಿತ್ತು. ಎಷ್ಟು ಸಾರಿ ಫೋನ್ ಮಾಡಿದ್ರೂ ರಮ್ಯಾ ಫೋನ್ ಅಟೆಂಡ್ ಮಾಡಲಿಲ್ಲ. ಸುಮಾರು 1 ಗಂಟೆಯ ನಂತರ ರಮ್ಯಾ ರಾಕೇಶ್ಗೆ ಫೋನ್ ಮಾಡಿ ಮಾತಾಡ್ತಾಳೆ. ಆಗ ರಾಕೇಶ್ ಕೋಪದಿಂದ, ರಮ್ಯಾ, ನಿನ್ನ ಫೋನ್ ಇಷ್ಟೊತ್ತಿನಲ್ಲಿ ಯಾಕೆ ಬ್ಯುಸಿಯಾಗಿತ್ತು? ನೀನು ಯಾರ ಬಳಿ ಮಾತಾಡ್ತಾ ಇದ್ದೆ ಇಷ್ಟೊತ್ತು? ಬೇಗ ನನಗೆ ಹೇಳು ಅಂದ. ಇಲ್ಲ ರಾಕೇಶ್, ಅಮ್ಮನಿಗೆ ತುಂಬ ಆರೋಗ್ಯ ಕೆಟ್ಟು ಹೋಗಿತ್ತು. ಆಕೆಯನ್ನು ಆಸ್ಪತ್ರೆಯಲ್ಲಿ ಅಡ್ಮಿಟ್ ಮಾಡಬೇಕಾಗಿತ್ತು. ಆದ್ದರಿಂದ ಶಂಕರ್ ಸಹಾಯವನ್ನು ಪಡೆದು ಅಮ್ಮನನ್ನು ಆಸ್ಪತ್ರೆಗೆ ಕರೆದುಕೊಂಡು ಹೋಗಿದ್ದೆ. ಫ್ರೀ ಆದಮೇಲೆ ನಿಮಗೆ ಫೋನ್ ಮಾಡ್ತಾ ಇದ್ದೀನಿ ಅಂದ್ಲು. ಏನು, ನೀನು ಶಂಕರ್ ಜೊತೆ ಆಸ್ಪತ್ರೆಗೆ ಹೋಗಿದ್ದೀಯಾ? ನಿಮ್ಮ ತಾಯಿಯನ್ನು ಆಸ್ಪತ್ರೆಗೆ ಕರೆದುಕೊಂಡು ಹೋಗಲು ನಿನಗೆ ಅವನ ಅವಶ್ಯಕತೆ ಏನಿತ್ತು? ರಾತ್ರಿಯಲ್ಲಿ ನಿನಗೆ ಬೇರೆ ಗಂಡಸಿನ ಅವಶ್ಯಕತೆ ಇದೆಯಾ ಎಂದು ವಿಚಿತ್ರವಾಗಿ ಮಾತನಾಡತೊಡಗಿದ. ಗಂಡನ ಮಾತುಗಳನ್ನು ಕೇಳಿ ರಮ್ಯಾಳ ಕಣ್ಣುಗಳಲ್ಲಿ ನೀರು ತುಂಬಿ ಬಂತು. ರಾಕೇಶ್, ನೀವು ಏನು ಹೇಳ್ತಾ ಇದ್ದೀರಾ? ನೀವು ನನ್ನ ಮೇಲೆ ಅನುಮಾನ ಪಡ್ತಾ ಇದ್ದೀರಾ ಅಂದ್ಲು. ಇಲ್ಲ ರಮ್ಯಾ, ನಾನು ನಿನ್ನ ಮೇಲೆ ಅನುಮಾನ ಪಡ್ತಾ ಇಲ್ಲ. ನನಗೆ ಖಂಡಿತವಾಗಲೂ ಗೊತ್ತು ಸತ್ಯ ಏನು ಅಂತ. ನಾನು ನಿನಗಾಗಿ ಇಲ್ಲಿ ಕಾಯ್ತಾ ಇದ್ದೆ. ಆದರೆ ನೀನು ಮಾತ್ರ ಊರಿನಲ್ಲಿ ನನ್ನ ತಾಯಿಗೆ ಹುಷಾರಿಲ್ಲ ಎಂದು ಬೇರೆಯವರ ಜೊತೆ. ಛೀ, ಎಂಥ ನೀಚ ಕೆಲಸ ಎಂದು ಫೋನ್ ಕಟ್ ಮಾಡಿಬಿಟ್ಟಿದ್ದ. ಆ ರಾತ್ರಿ ಪೂರ್ತಿ ರಮ್ಯಾ ಅಳ್ತಾನೇ ಇದ್ಲು. ಅವಳು ತನ್ನ ಪ್ರೀತಿಯನ್ನು ಎಷ್ಟು ನಂಬಿದ್ಲು. ಆದರೆ ಆ ದಿನ ಅವಳು ಎಷ್ಟು ಪ್ರೀತಿಸಿದ್ದ ಅವಳ ಗಂಡ ಅವಳ ಮೇಲೆ ಅನುಮಾನ ಪಟ್ಟಿದ್ದ. ನಂತರ ರಮ್ಯಾ ಎಷ್ಟೋ ಬಾರಿ ಫೋನ್ ಮಾಡಿದ್ರೂ ರಾಕೇಶ್ ಫೋನ್ ಅಟೆಂಡ್ ಮಾಡಲೇ ಇಲ್ಲ. ಮಾರನೇ ದಿನ ಸಾಯಂಕಾಲ ರಾಕೇಶ್ ರಮ್ಯಾಳ ಊರಿಗೆ ಬಂದ. ರಮ್ಯಾಳನ್ನು ರೆಡ್ ಹ್ಯಾಂಡ್ ಆಗಿ ಹಿಡಿದುಕೊಳ್ಳಲೇಬೇಕೆಂದು ರಾಕೇಶ್ ಮನೆಗೆ ಬಂದಾಗ ರಮ್ಯಾ ಮತ್ತು ಶಂಕರ್ ಇಬ್ಬರು ಮನೆಯಲ್ಲೇ ಕುಳಿತುಕೊಂಡಿದ್ರು. ಅವರಿಬ್ಬರು ಮಾತಾಡ್ತಾ ಇದ್ದುದನ್ನು ನೋಡಿದ ರಾಕೇಶ್ಗೆ ತುಂಬ ಕೋಪ ಬಂದಿತ್ತು. ಆದರೆ ರಾಕೇಶ್ನನ್ನ ನೋಡಿದ ಶಂಕರ್ ಮತ್ತು ರಮ್ಯಾ ಇಬ್ಬರು ತುಂಬ ಸಂತೋಷ ಪಡುತ್ತಾರೆ. ನನ್ನ ಗಂಡ ನನ್ನ ಪರಿಸ್ಥಿತಿಯನ್ನು ಅರ್ಥ ಮಾಡಿಕೊಂಡು ನನ್ನನ್ನು ನೋಡಲು ಬಂದಿದ್ದಾರೆ ಎಂದು ರಮ್ಯಾ ತುಂಬ ಸಂತೋಷಪಟ್ಟಿದ್ಲು. ರಾತ್ರಿ ಗಂಡ ಹೇಳಿದ ಎಲ್ಲ ಮಾತುಗಳನ್ನು ಅವಳು ಮರೆತು ಬಿಟ್ಟಿದ್ಲು. ಬನ್ನಿ, ಒಳಗೆ ಬನ್ನಿ ಎಂದು ಆಹ್ವಾನಿಸುತ್ತಾಳೆ. ರಾಕೇಶ್ ಏನು ಮಾತನಾಡದೆ ಕೋಪವಾಗಿ ರಮ್ಯಾಳ ಕೆನ್ನೆಗೆ ಜೋರಾಗಿ ಹೊಡೆದು, ನಿನ್ನ ತಾಯಿಗೆ ಹುಷಾರಿಲ್ಲ ಅಂತ ಇಲ್ಲಿಗೆ ಬಂದು ನೀನು ಮಾಡುತ್ತಿರುವ ಕೆಲಸ ಇದಾ ಎಂದು ಅವನು ಕೆಟ್ಟದಾಗಿ ಮಾತನಾಡಿದ. ನನ್ನ ಹಿಂದೆ ನೀನು ಇಷ್ಟೊಂದು ನಾಟಕವನ್ನು ನಡೆಸ್ತಾ ಇದೀಯಾ ಅಂತ ಕೂಗಾಡತೊಡಗಿದ. ರಮ್ಯಾ ಮತ್ತು ಶಂಕರ್ಗೆ ಇಲ್ಲಿ ಏನು ನಡೀತಾ ಇದೆ ಎನ್ನುವುದೇ ಅರ್ಥವಾಗಲಿಲ್ಲ. ರಮ್ಯಾ ಕಣ್ಣುಗಳಲ್ಲಿ ನೀರು ತುಂಬಿಕೊಂಡು, ರಾಕೇಶ್, ನೀವು ಏನು ಮಾತಾಡ್ತಾ ಇದ್ದೀರಾ? ದಯವಿಟ್ಟು ಅರ್ಥ ಮಾಡಿಕೊಳ್ಳಿ. ಯಾಕೆ ಈ ರೀತಿ ಹುಚ್ಚನ ರೀತಿ ನಡೆದುಕೊಳ್ತಾ ಇದ್ದೀರಾ ಅಂದ್ಲು. ರಮ್ಯಾ, ನಾನೇನು ಹುಚ್ಚನಲ್ಲ, ನನಗೆ ಚೆನ್ನಾಗಿ ಕಾಣಿಸ್ತಾ ಇದೆ ನೀನು ಇವನ ಜೊತೆ ಮನೆಯಲ್ಲಿ ಏನು ಮಾಡ್ತಾ ಇದೀಯಾ ಅಂತ. ನೀನು ಇವನಿಗಾಗಿ ನನ್ನನ್ನು ಮರೆತು ನನಗೆ ಮೋಸ ಮಾಡ್ತಾ ಇದೀಯಾ? ಗಂಡನನ್ನು ಒಂಟಿಯಾಗಿ ಬಿಟ್ಟು ಬೇರೆ ಗಂಡಸಿನ ಜೊತೆ ಎಂಜಾಯ್ ಮಾಡ್ತಾ ಇದೀಯಾ ಅಂದ. ರಾಕೇಶ್ನ ಮಾತುಗಳು ರಮ್ಯಾಳ ಹೃದಯವನ್ನು ಗಾಯ ಮಾಡ್ತಾ ಇದ್ವು. ರಾಕೇಶ್, ನನ್ನ ಬಗ್ಗೆ ನೀವು ಎಷ್ಟೊಂದು ನೀಚವಾಗಿ ಮಾತಾಡ್ತಾ ಇದ್ದೀರಾ? ನೀವು ಈ ರೀತಿ ಕೂಡ ನಡೆದುಕೊಳ್ತೀರಿ ಅಂತ ನಾನು ಯಾವಾಗಲೂ ಯೋಚಿಸೇ ಇರಲಿಲ್ಲ. ರಾಕೇಶ್, ನಿಮಗೆ ಚೆನ್ನಾಗಿ ಗೊತ್ತಿದೆ, ಶಂಕರ್ ನನ್ನ ಬಾಲ್ಯ ಸ್ನೇಹಿತ. ಕಷ್ಟ ಕಾಲದಲ್ಲಿ ನನಗೆ ಸಹಾಯ ಮಾಡ್ತಿದ್ದಾರೆ ಅಷ್ಟೇ.
ಅಂತಹ ಒಳ್ಳೆಯ ಮನುಷ್ಯರೊಂದಿಗೆ ನೀನು ಈ ರೀತಿ ಕೆಟ್ಟದಾಗಿ ನಡೆದುಕೊಳ್ಬೇಡ. ನೀನು ಈ ರೀತಿ ಆಲೋಚಿಸುತ್ತಿರುವುದನ್ನು ನೋಡಿ ನನಗೆ ತುಂಬ ನಾಚಿಕೆಯಾಗುತ್ತಿದೆ ಎಂದು ಹೇಳುತ್ತಾ ರಮ್ಯಾ ಕಣ್ಣೀರು ಹಾಕ್ತಾ ಇದ್ಲು. ಸಾಕು, ಇನ್ನು ಬಾಯಿ ಮುಚ್ಚು. ನಿನ್ನ ನಾಟಕವನ್ನು ನಾನು ನೋಡಿದ್ದೇನೆ. ನಿನ್ನಂಥ ಹೆಂಗಸರಿಗೆ ಒಬ್ಬ ಗಂಡ ಸಾಕಾಗುವುದಿಲ್ಲ. ಛೀ, ಎಂಥ ನೀಚ ಬದುಕು ನಿಂದು. ಈ ಕ್ಷಣದಿಂದಲೇ ನಮ್ಮ ಈ ಸಂಬಂಧ ಮುರಿದು ಹಾಕ್ತಾ ಇದ್ದೇನೆ. ನನಗೆ ಇನ್ನು ಮುಂದೆ ನಿನ್ನಂಥವಳು ಬೇಕಾಗಿಲ್ಲ. ನಾನು ನಿನಗೆ ವಿಚ್ಛೇದನ ಕೊಡ್ತಾ ಇದ್ದೀನಿ ಎಂದು ರಾಕೇಶ್ ಜೋರಾಗಿ ಕೂಗಾಡಿದ. ಗಂಡನ ನೀಚ ಬುದ್ಧಿ ಮತ್ತು ಅವನ ನೀಚ ಮಾತುಗಳಿಂದ ಸರಿ, ನಿಮ್ಮ ಇಷ್ಟದಂತೆ ಮಾಡಿ ಎಂದು ಹೇಳಿದ್ಲು ರಮ್ಯಾ. ರಮ್ಯಾಳ ಸಂಸಾರ ಹಾಳಾಗುವುದಕ್ಕೆ ಒಂದು ರೀತಿ ತಾನೇ ಕಾರಣ ಎಂದು ಅನಿಸ್ತು ಶಂಕರ್ಗೆ. ಶಂಕರ್ ಈಗ ಮುಂದೆ ಬಂದು, ರಾಕೇಶ್, ನೀವು ನಮ್ಮನ್ನು ತಪ್ಪಾಗಿ ಅರ್ಥ ಮಾಡಿಕೊಳ್ತಾ ಇದ್ದೀರಾ. ರಮ್ಯಾ ಮತ್ತು ನಾನು ಒಟ್ಟಿಗೆ ಓದಿ ಬೆಳೆದವರು. ನೀವು ನಮ್ಮ ಬಗ್ಗೆ ಅಪಾರ್ಥ ಮಾಡಿಕೊಳ್ತಾ ಇದ್ದೀರಾ. ದಯವಿಟ್ಟು ಆ ರೀತಿ ಯೋಚಿಸಬೇಡಿ. ನಮ್ಮಿಬ್ಬರ ಮಧ್ಯೆ ನೀವು ಅಂದುಕೊಂಡ ಯಾವುದೇ ಸಂಬಂಧವಿಲ್ಲ ಅಂದ. ನೀನು ಬಾಯಿ ಮುಚ್ಚಿಕೊಂಡು ನಿಂತುಕೋ ಎಂದು ಕೋಪದಿಂದ ಶಂಕರ್ನ ಮೇಲೆ ಕೈ ಎತ್ತಲು ಮುಂದಾದ ರಾಕೇಶ್. ನಿನ್ನಿಂದಲೇ ನನ್ನ ಸಂಸಾರ ಹಾಳಾಗಿ ಹೋಯಿತು. ಈಗ ನೀನು ನನಗೆ ಬುದ್ಧಿ ಹೇಳಲು ಬಂದಿದ್ದೀಯಾ? ಆಗ ರಮ್ಯಾಳ ತಾಯಿ ಜಾನಕಿಯವರು ಕೇಳ್ತಾರೆ, ರಮ್ಯಾ, ಏನಾಯ್ತಮ್ಮ? ಯಾರು ಈ ರೀತಿ ಕೂಗಾಡ್ತಾ ಇದ್ದಾರೆ ಅಂತ. ಏನಿಲ್ಲ ಅಮ್ಮ, ನೀವು ಮಲಗಿ ಎಂದು ರಮ್ಯಾ ತನ್ನ ತಾಯಿಗೆ ಸಮಾಧಾನ ಮಾಡಿದ್ಲು. ರಾಕೇಶ್ ಅಂದುಕೊಳ್ತಾ ಇದ್ದ, ಈಗ ರಮ್ಯಾ ನನ್ನ ಕಾಲ ಮೇಲೆ ಬಿದ್ದು ಕಣ್ಣೀರು ಹಾಕುತ್ತಾ ನನ್ನನ್ನು ಬೇಡಿಕೊಳ್ಳುತ್ತಾಳೆ, ಎಲ್ಲವನ್ನ ಬಿಟ್ಟು ನನ್ನ ಹಿಂದೆ ಓಡೋಡಿ ಬರ್ತಾಳೆ ಅಂತ. ಆದರೆ ರಮ್ಯಾಳ ಕಣ್ಣುಗಳಲ್ಲಿ ಈಗ ಯಾವುದೇ ಪ್ರೀತಿ ಇರಲಿಲ್ಲ. ಅವಳ ಕಣ್ಣುಗಳಲ್ಲಿ ಅವನ ಮೇಲೆ ಕೋಪ ಮತ್ತು ದ್ವೇಷ ಮಾತ್ರ ತುಂಬಿತು. ಹೆಂಡತಿಯ ಮುಖವನ್ನು ನೋಡಿ ರಾಕೇಶ್ ಕೋಪದಿಂದ ಅಲ್ಲಿಂದ ಹೊರಟು ಹೋಗಿದ್ದ. ಅವನು ಊರಿಗೆ ಹೋಗಿ ತನ್ನ ಮನೆಯವರಿಗೆ ಎಲ್ಲವನ್ನ ವಿವರಿಸುತ್ತಾನೆ, ಹೇಗೆ ರಮ್ಯಾ ಅವನಿಗೆ ಮೋಸ ಮಾಡಿದ್ದಾಳೆ ಎಂದು. ಆದರೆ ಮನೆಯವರು ರಮ್ಯಾಳನ್ನು ತುಂಬ ವರ್ಷದಿಂದ ನೋಡಿದ್ರು. ಆದ್ದರಿಂದ ಅವರು ರಮ್ಯಾಳ ಮೇಲೆ ಅನುಮಾನ ಪಡಲಿಲ್ಲ. ರಾಕೇಶ್ ಮನೆಯವರು ಅವನಿಗೆ ಬುದ್ಧಿ ಹೇಳಿದರು, ನೀನು ನಿಧಾನವಾಗಿ ಕುಳಿತು ಆಲೋಚಿಸು. ಕೋಪದಿಂದ ತೆಗೆದುಕೊಂಡ ನಿರ್ಧಾರ ಯಾವತ್ತಿಗೂ ಸರಿಯಾಗಿ ಇರೋದಿಲ್ಲ ಅಂತ. ಅಪ್ಪ, ನಾನು ಕೋಪದಿಂದ ಏನು ಮಾತಾಡ್ತಾ ಇಲ್ಲ. ಸುಮಾರು ತಿಂಗಳುಗಳಿಂದ ಇದೇ ನಡೀತಾ ಇದೆ ನಮ್ಮ ಮನೆಯಲ್ಲಿ ಎಂದು ಹೇಳಿ ರಾಕೇಶ್ ಅಲ್ಲಿಂದ ಎದ್ದು ಹೊರಟು ಹೋದ. ಮಾರನೇ ದಿನ ರಾಕೇಶ್ ಅವರ ತಂದೆ ಪ್ರಸಾದ್ ಅವರು ಸೊಸೆಗೆ ಫೋನ್ ಮಾಡಿ ಹೇಳ್ತಾರೆ, ಮಗಳೇ, ನೀನು ಒಂದು ಸಾರಿ ಮನೆಗೆ ವಾಪಸ್ ಬಾ ಅಮ್ಮ. ನಾನು ರಾಕೇಶ್ ಬಳಿ ಮಾತನಾಡುತ್ತೇನೆ. ಕೋಪದಲ್ಲಿ ಏನೋ ಗಲಾಟೆಗಳು ನಡೆದಿವೆ, ಅದನ್ನೆಲ್ಲ ಮನಸ್ಸಿಗೆ ತಗೋಬೇಡ ಅಂದರು. ಇಲ್ಲ ಮಾವ, ಈ ಸಂಬಂಧದಲ್ಲಿ ಒಂದು ಗೌರವ ಮರ್ಯಾದೆ ಎನ್ನುವುದೇ ಉಳಿದಿಲ್ಲ. ಈ ರೀತಿಯಾದಂತಹ ಸಂಬಂಧಕ್ಕಾಗಿ ನಾನು ಏನು ತಾನೇ ಮಾಡಲು ಸಾಧ್ಯ? ಅವರು ನನ್ನನ್ನು ಅನುಮಾನ ಪಡ್ತಾ ಇದ್ದಾರೆ. ಅವರು ನನಗೆ ಸ್ವಲ್ಪ ಕೂಡ ಗೌರವ ಕೊಡುವುದಿಲ್ಲ. ಪ್ರತಿ ಮಾತಿಗೂ ನನ್ನ ಮೇಲೆ ಅನುಮಾನ ಪಡ್ತಾ ಇರ್ತಾರೆ ಎಂದು ರಾಕೇಶ್ ಮಾಡಿದ ಎಲ್ಲ ರಾದಾಂತವನ್ನು ಹೇಳಿದ್ಲು. ನಾನು ಅವರ ಜೊತೆ ತಲೆ ಬಗ್ಗಿಸಿಕೊಂಡು ಸಂಸಾರ ನಡೆಸಲು ಸಾಧ್ಯವಾಗುವುದಿಲ್ಲ ಅಂದ್ಲು. ರಮ್ಯಾಳ ತಾಯಿ ಜಾನಕಿ ಮತ್ತು ರಾಕೇಶ್ನ ತಂದೆ ಪ್ರಸಾದ್ ಅವರು ಮಕ್ಕಳ ಸಂಸಾರವನ್ನು ಉಳಿಸಲು ಕೈಲಾದ ಪ್ರಯತ್ನವನ್ನು ಪಟ್ಟರು. ಆದರೆ ಅವರ ಯಾವ ಪ್ರಯತ್ನವೂ ಫಲಿಸಲಿಲ್ಲ. ಕೊನೆಗೆ ರಮ್ಯಾ ಮತ್ತು ರಾಕೇಶ್ ವಿಚ್ಛೇದನವನ್ನು ಪಡೆದುಕೊಂಡು ಇಬ್ಬರು ದೂರವಾಗಿ ಬಿಟ್ಟಿದ್ರು. ಎಲ್ಲವನ್ನ ಯೋಚಿಸಿಕೊಳ್ಳುತ್ತಾ ಬೆಂಗಳೂರಿಗೆ ಬಂದು ತಲುಪಿದ ರಾಕೇಶ್. ಅಡ್ರೆಸ್ಸನ್ನು ನೋಡಿದಾಗ ಅದು ಬೆಂಗಳೂರಿನ ಅಡ್ರೆಸ್ ಆಗಿತ್ತು. ಏನು, ರಮ್ಯಾ ಮಧುಗಿರಿ ಬಿಟ್ಟು ಈಗ ಬೆಂಗಳೂರಿನಲ್ಲಿ ಇದ್ದಾಳಾ ಎಂದು ಆಶ್ಚರ್ಯಪಟ್ಟ. ರಮ್ಯಾ ಕಳಿಸಿದ ಅಡ್ರೆಸ್ಗೆ ಟ್ಯಾಕ್ಸಿ ಮಾಡಿಕೊಂಡು ಸ್ವಲ್ಪ ಸಮಯಕ್ಕೆ ಹೋಗಿ ತಲುಪುತ್ತಾನೆ. ಕಾಲಿಂಗ್ ಬೆಲ್ ಒತ್ತಿದಾಗ ರಮ್ಯಾ ಬಂದು ಬಾಗಿಲು ತೆರೆದ್ಲು. ರಾಕೇಶ್ನನ್ನು ನೋಡಿ ರಮ್ಯಾ ಶಾಂತವಾಗಿಯೇ ನಗುಮುಖದಿಂದ ಒಳಗೆ ಆಹ್ವಾನಿಸುತ್ತಾಳೆ. ತನ್ನನ್ನು ನೋಡಿ ಅವಳಲ್ಲಿ ಯಾವುದೇ ಸಂತೋಷ, ಉತ್ಸಾಹ ಕಾಣಿಸಲಿಲ್ಲ. ನನ್ನನ್ನು ನೋಡಿ ಅಸೂಯೆ ಪಟ್ಟುಕೊಳ್ತಾ ಇದ್ದಾಳೆ ಎಂದುಕೊಂಡಿದ್ದ ರಾಕೇಶ್. ಆದರೆ ಈ ದಿನ ರಮ್ಯಾಳನ್ನು ನೋಡಿ ಅವನ ಮನಸ್ಸೇ ಒಮ್ಮೆ ವಿಚಲಿತಗೊಂಡಿತು. ಕುಳಿತುಕೊಳ್ಳಿ, ನೀವು ತುಂಬ ದೂರ ಪ್ರಯಾಣ ಮಾಡಿ ಬಂದಿದ್ದೀರಿ ಎಂದು ರಾಕೇಶ್ನನ್ನು ಸೋಫಾದಲ್ಲಿ ಕೂರಿಸಿ ಆತನಿಗೆ ನೀರು ಮತ್ತು ಕಾಫಿಯನ್ನು ಕೊಡುತ್ತಾಳೆ. ನನಗೆ ಏನು ಬೇಕಾಗಿಲ್ಲ, ನಾನು ಹೋಟೆಲ್ಗೆ ಹೋಗಿ ತಿಂಡಿಯನ್ನು ಮತ್ತು ಕಾಫಿಯನ್ನು ಕುಡಿದು ಬಂದಿದ್ದೇನೆ. ಈಗ ನನ್ನ ಕೆಲಸದಲ್ಲಿ ತುಂಬ ಅಭಿವೃದ್ಧಿಯಾಗಿದೆ, ನಾನು ಉನ್ನತವಾಗಿ ಜೀವಿಸ್ತಾ ಇದ್ದೇನೆ ಎಂದು ಅವಳ ಮುಂದೆ ಹೇಳ್ಕೊಳ್ಬೇಕು ಅಂದುಕೊಂಡಿದ್ದ. ಆದರೆ ರಮ್ಯಾ ಯಾವುದನ್ನು ಕೇರ್ ಮಾಡಲಿಲ್ಲ. ಅವಳು ತುಂಬ ಶಾಂತವಾಗಿ, ರಾಕೇಶ್, ಮನೆಗೆ ಬಂದವರಿಗೆ ನೀರು ಕಾಫಿ ಕೊಡುವುದು ನಮ್ಮ ಸಂಸ್ಕೃತಿ ಎಂದು ಮಾತ್ರ ಹೇಳ್ತಾಳೆ. ರಮ್ಯಾಳ ಮಾತುಗಳಿಗೆ ರಾಕೇಶ್ಗೆ ಬೇಜಾರು ಮತ್ತು ಕೋಪ ಕೂಡ ಬರುತ್ತೆ. ನನ್ನನ್ನು ಬಿಟ್ಟ ಮೇಲೆ ಇವಳು ಹೇಗೆ ಇಷ್ಟು ಸಂತೋಷವಾಗಿ ಇಷ್ಟೊಂದು ಚೆನ್ನಾಗಿದ್ದಾಳೆ? ತಕ್ಷಣ ರಾಕೇಶ್, ಓಹೋ, ಅದಕ್ಕಾಗಿಯೇನಾ ನೀನು ನನ್ನನ್ನು ಇಲ್ಲಿಗೆ ಕರೆದದ್ದು? ನೀನು ಈಗ ಸಂತೋಷವಾಗಿ ಜೀವಿಸ್ತಾ ಇದೆಯಾ ಎಂದು ನನಗೆ ತೋರಿಸಿಕೊಳ್ಳಬೇಕೆಂದು
ಅಂತನಾ? ಅವನ ಮಾತುಗಳಲ್ಲಿ ಅಸೂಯೆ ಮತ್ತು ಹೊಟ್ಟೆ ಕಿಚ್ಚು ಕಾಣಿಸ್ತಾ ಇತ್ತು. ರಮ್ಯಾ ನಿಧಾನವಾಗಿ ತಲೆಯಾಡಿಸಿ, ಇಲ್ಲ ರಾಕೇಶ್, ನಾನು ನಿಮಗೆ ನನ್ನ ಬಗ್ಗೆ ಏನನ್ನು ಹೇಳಲು ತೋರಿಸಲು ಇಲ್ಲಿಗೆ ಕರೆದಿಲ್ಲ. ಅದರ ಅವಶ್ಯಕತೆ ಕೂಡ ನನಗಿಲ್ಲ. ನಿಮಗೆ ತೋರಿಸಬೇಕಾಗಿರುವುದು ಬೇರೆನೇ ಇದೆ ಎಂದು ರಮ್ಯಾ ತುಂಬ ಶಾಂತವಾಗಿ ಹೇಳಿದ್ಲು. ರಮ್ಯಾಳ ಮಾತುಗಳಲ್ಲಿನ ಒಳ ಅರ್ಥವನ್ನ ಕೇಳಿದ ರಾಕೇಶ್ಗೆ ಸ್ವಲ್ಪ ಗಾಬರಿಯಾಗಿತ್ತು. ಇವಳು ನನಗೆ ಏನು ತೋರಿಸಲು ಇಚ್ಛಿಸುತ್ತಿದ್ದಾಳೆ? ಒಂದು ವೇಳೆ ಅವನನ್ನ ಅಂದರೆ ಶಂಕರ್ನನ್ನ ಮದುವೆಯಾಗಿ ಇವರ ಸಂಸಾರದ ಸಂಬಂಧ ತೋರಿಸುತ್ತಿಲ್ಲ ತಾನೇ? ಬನ್ನಿ, ನಾನು ನಿಮಗೆ ತೋರಿಸುತ್ತೇನೆ ಎಂದು ರಾಕೇಶ್ನನ್ನ ರೂಮಿಗೆ ಕರೆದುಕೊಂಡು ಹೋಗ್ತಾಳೆ. ಈಗ ರಾಕೇಶ್ನ ಕೈಕಾಲುಗಳು ನಡುಗುತ್ತಿದ್ದವು. ರಮ್ಯಾ ನನಗೆ ಏನು ತೋರಿಸುತ್ತಾಳೆ? ನಿನ್ನ ರೂಮಿನಲ್ಲಿ ಆ ರೀತಿ ಏನಿದೆ? ನಾನು ಏತಕ್ಕಾಗಿ ಅದನ್ನು ನೋಡಬೇಕು? ನಾನು ಬರೋದಿಲ್ಲ. ನೀನು ನನಗೆ ಏನು ಹೇಳಬೇಕು, ಏನು ತೋರಿಸ್ಬೇಕು ಅದನ್ನು ಇಲ್ಲೇ ಹೇಳು, ಇಲ್ಲೇ ತೋರಿಸಿಬಿಡು ಅಂದ. ರಮ್ಯಾ ನಗುತ್ತಾ, ರಾಕೇಶ್, ನನ್ನ ಮಾತಿಗೆ ಬೆಲೆ ಕೊಟ್ಟು ನೀವು ಇಷ್ಟು ದೂರ ಇಲ್ಲಿಗೆ ಬಂದಿದ್ದೀರಾ. ನಾನು ನಿಮಗೆ ತೋರಿಸಬೇಕಾಗಿರುವುದನ್ನು ನೋಡುವಿರಂತೆ. ನೀವು ನೋಡಬೇಕಾಗಿರುವುದು ತುಂಬ ಮುಖ್ಯವಾದದ್ದು ಎಂದು ಮುಂದೆ ಬಂದು ರಾಕೇಶ್ ಕೈಯನ್ನು ಹಿಡಿದುಕೊಂಡು ರೂಮ್ಗೆ ಕರೆದುಕೊಂಡು ಹೋದಳು. ರಮ್ಯಾ ರೂಮಿನ ಒಳಗೆ ಹೋಗುವ ಮೊದಲು ರಾಕೇಶ್ ಬಳಿ ಮಾತಾಡ್ತಾ ಇದ್ಲು. ಮನೆಯಲ್ಲಿ ಎಲ್ಲರೂ ಹೇಗಿದ್ದಾರೆ? ನಿಮ್ಮ ತಂದೆ, ಅಣ್ಣ, ಅತ್ತಿಗೆ ಎಲ್ಲರೂ ಹೇಗಿದ್ದಾರೆ ಅಂದಳು. ರಾಕೇಶ್ ಅಂದುಕೊಂಡ, ಇವಳು ನನ್ನ ಮನೆಯವರ ಬಗ್ಗೆ ಯಾಕೆ ಕೇಳ್ತಾ ಇದ್ದಾಳೆ? ನಾನು ಸುಮಾರು 1 ವರ್ಷದಿಂದ ಮನೆಯ ಕಡೆ ಹೋಗಲೇ ಇಲ್ಲ, ಯಾರಿಗೂ ಫೋನ್ ಮಾಡಿ ಕೂಡ ಮಾತಾಡಲಿಲ್ಲ ಎಂದು ಮನಸ್ಸಿನಲ್ಲೇ ಅಂದುಕೊಂಡ. ಆದರೆ ಯಾವುದೇ ಉತ್ತರವನ್ನು ನೀಡಲಿಲ್ಲ. ರಾಕೇಶ್ನ ಮೌನವನ್ನು ಅರಿತ ರಮ್ಯಾ ಏನು ಮಾತನಾಡದೆ ಅವಳ ರೂಮ್ ಒಳಗೆ ಕರೆದುಕೊಂಡು ಹೋಗ್ತಾಳೆ. ರೂಮಿನಲ್ಲಿದ್ದ ದೃಶ್ಯವನ್ನು ನೋಡಿ ರಾಕೇಶ್ ಸ್ತಬ್ಧನಾಗಿ ಹೋದ. ಅವನ ಕಾಲ ಕೆಳಗೆ ಭೂಮಿ ಕಂಪಿಸಿದಂತೆ ಆಯಿತು. ಯಾಕೆಂದರೆ ರೂಮಿನಲ್ಲಿ ಯಾರೋ ಒಬ್ಬ ವಯಸ್ಸಾದಂತಹ ವ್ಯಕ್ತಿ ಹಾಸಿಗೆ ಮೇಲೆ ಮಲಗಿದ್ರು. ಅವರು ಬೇರೆ ಯಾರೂ ಆಗಿರಲಿಲ್ಲ. ಅವರು ರಾಕೇಶ್ನ ತಂದೆ ಪ್ರಸಾದ್ ಅವರೇ ಆಗಿದ್ರು. ಅವರು ಈಗ ಮೊದಲಿನ ರೀತಿ ಉತ್ಸಾಹದಿಂದ ಕಾಣಿಸ್ತಾ ಇರಲಿಲ್ಲ. ತುಂಬ ಬಲಹೀನವಾಗಿ ಸಣ್ಣವಾಗಿ ಹೋಗಿದ್ರು. ಪ್ರಸಾದ್ ಅವರು ತುಂಬ ಶಕ್ತಿ ಇಲ್ಲದವರ ರೀತಿ ಮಂಚದ ಮೇಲೆ ಮಲಗಿದ್ರು. ಪಕ್ಕದಲ್ಲಿಯೇ ಟೇಬಲ್ ಮೇಲೆ ತುಂಬ ಔಷಧಿಗಳನ್ನು ಸಹ ಇಡಲಾಗಿತ್ತು. ನನ್ನ ತಂದೆಗೆ ಏನಾಯಿತು? ನನ್ನ ಅಪ್ಪ ಇಲ್ಲಿ ಏತಕ್ಕಾಗಿ ಇದ್ದಾರೆ ಎಂದು ರಾಕೇಶ್ ತುಂಬ ಕೋಪದಿಂದ ಅಪ್ಪ ಅಪ್ಪ ಎಂದು ತನ್ನ ತಂದೆಯ ಬಳಿ ಓಡಿದ. ಅವನ ಮಾತಿನಲ್ಲಿ ಈಗ ಯಾವುದೇ ಅಹಂಕಾರವಿರಲಿಲ್ಲ, ಕೇವಲ ದುಃಖ ಮತ್ತು ನೋವು ತುಂಬಿತ್ತು. ಪ್ರಸಾದ್ ಅವರು ಮಗನ ಸ್ವರವನ್ನು ಕೇಳಿ ಕಣ್ಣು ಬಿಟ್ಟು ನೋಡಿದರು. ಅವರು ನಿಧಾನವಾಗಿ ಎದ್ದು ಕುಳಿತು, ರಾಕೇಶ್ ಮಗನೇ, ನೀನೇನಾ? ನೀನು ಬಂದು ಬಿಟ್ಟೆಯಾ ಅಂತ ಕೇಳಿ ಕನ್ನಡಕ ಹಾಕ್ಕೊಳ್ತಾರೆ. ತಂದೆಯ ದೀನ ಸ್ವರವನ್ನು ಕೇಳಿದ ರಾಕೇಶ್ ಅಲ್ಲೇ ಕುಸಿದು ಬಿದ್ದ. ರಮ್ಯಾಳಿಗೆ ತನ್ನ ದುಡ್ಡು, ತನ್ನ ಆಸ್ತಿ, ತನ್ನ ಸಕ್ಸಸ್ ತೋರಿಸಿಕೊಳ್ಳಲು ಬಂದಿದ್ದ ರಾಕೇಶ್ ಈಗ ನೆಲದ ಮೇಲೆ ಕುಳಿತು ಅಳ್ತಾ ಇದ್ದ. ಅವನ ಅಹಂಕಾರವೆಲ್ಲ ಒಮ್ಮೆಲೆ ಕಣ್ಮರೆಯಾಗಿ ಹೋಗಿತ್ತು. ರಾಕೇಶ್ ತನ್ನ ತಂದೆಯ ಕಾಲ ಬಳಿ ಕುಳಿತು, ಅಪ್ಪ, ನೀವು ಇಲ್ಲಿಗೆ ಹೇಗೆ ಬಂದ್ರಿ? ನಿಮಗೆ ಏನಾಗಿದೆ? ನಿಮ್ಮ ಆರೋಗ್ಯ ಹೇಗೆ ಇಷ್ಟೊಂದು ಕೆಟ್ಟೋಯ್ತು? ಅಪ್ಪ, ನೀವು ನಮ್ಮ ಮನೆಯಲ್ಲಿ ಅಣ್ಣ ಅತ್ತಿಗೆಯ ಜೊತೆ ತಾನೇ ಇದ್ರಿ, ಮತ್ತೆ ನೀವು ಇಲ್ಲಿಗೆ ಹೇಗೆ ಬಂದ್ರಿ ಎಂದು ಕೇಳಿದ. ಪ್ರಸಾದ್ ಅವರು ಏನೂ ಹೇಳಲಿಲ್ಲ. ಅವರ ಕಣ್ಣಿಂದ ಕಣ್ಣೀರು ಮಾತ್ರ ಸುರಿತಾ ಇತ್ತು. ಪ್ರಸಾದ್ ಅವರ ಪರಿಸ್ಥಿತಿಯನ್ನು ನೋಡಿ ರಮ್ಯಾ ಮುಂದೆ ಬಂದು ಮಾವನವರ ಪಕ್ಕದಲ್ಲಿ ಕುಳಿತು ಅವರಿಗೆ ಸಮಾಧಾನ ಮಾಡುತ್ತಾ, ಅಪ್ಪ, ನೀವು ಅಳಬೇಡಿ, ನಿಮ್ಮ ಆರೋಗ್ಯ ಈಗಾಗಲೇ ಸುಧಾರಿಸುತ್ತಿದೆ. ನೀವು ಈ ರೀತಿ ಅಳ್ತಾ ಇದ್ದರೆ ಮತ್ತೆ ಆರೋಗ್ಯ ಕೆಡುತ್ತದೆ ಅಂತ ಹೇಳ್ತಾ ರಾಕೇಶ್ ಕಡೆ ತಿರುಗಿ, ಈಗ ನಿನಗೆ ನಿನ್ನ ತಂದೆಯ ನೆನಪು ಬಂತಾ? ನಿನ್ನ ಸುಖ ನಿನಗೆ ಎಲ್ಲದಕ್ಕಿಂತಲೂ ದೊಡ್ಡದಾಗಿ ಕಾಣಿಸ್ತಿತ್ತು. ಆದ್ದರಿಂದಲೇ ನೀನು ನಿನ್ನ ವಯಸ್ಸಾದ ತಂದೆಯನ್ನು ಈ ರೀತಿ ಬಿಟ್ಟು ನಿನ್ನ ಸುಖವನ್ನು ಹುಡುಕಿಕೊಂಡು ಹೊರಟು ಹೋದೆ. ಅವರು ಜೀವಂತವಾಗಿ ಇದ್ದಾರಾ ಇಲ್ವಾ ಅನ್ನುವುದನ್ನು ಕೂಡ ನೋಡಲಿಲ್ಲ ಅಂದ್ಲು. ರಮ್ಯಾಳ ಮಾತುಗಳು ರಾಕೇಶ್ ಹೃದಯವನ್ನು ಗಾಯ ಮಾಡ್ತಿದ್ವು. ಅವನು ತನ್ನ ತಂದೆಯ ಪಾದದ ಬಳಿ ನೆಲದ ಮೇಲೆ ಕುಳಿತು ಅಳುತ್ತಲೇ ಕೇಳಿದ, ಅಪ್ಪ, ಇದೆಲ್ಲ ಹೇಗೆ ನಡೀತು ಅಂತ. ಪ್ರಸಾದ್ ಅವರು ಸಮಾಧಾನ ಮಾಡಿಕೊಂಡು, ಮಗ, ನೀನು ಹೋದ ನಂತರ ನಾನು ಈ ರೀತಿ ಅಂದುಕೊಂಡೆ. ನನ್ನ ಮಗ ಅವನ ದುಃಖವನ್ನು ಮರೆಯಲು ನನ್ನಿಂದ ದೂರವಾಗಿ ಹೋಗ್ತಾ ಇದ್ದಾನೆ. ಎಲ್ಲೋ ಅವನು ಚೆನ್ನಾಗಿರಲಿ ಬಿಡು, ಆದಷ್ಟು ಬೇಗ ವಾಪಸ್ ಬರಲಿ. ಇಲ್ಲಿ ನನಗೆ ಇನ್ನೊಬ್ಬ ಮಗ ಇದ್ದಾನೆ, ಅವನು ನನ್ನನ್ನು ಚೆನ್ನಾಗಿ ನೋಡಿಕೊಳ್ತಾನೆ ಅಂತ. ನಿಮ್ಮ ಅಣ್ಣ ಮೊದಲು ನನ್ನನ್ನು ಚೆನ್ನಾಗಿಯೇ ನೋಡಿಕೊಳ್ಳುತ್ತಿದ್ದ. ಕೆಲವು ತಿಂಗಳ ನಂತರ ಆಸ್ತಿಯನ್ನು ಕೂಡ ಬರೆಸಿಕೊಂಡರು. ದಿನಗಳು ಕಳೆಯುತ್ತಾ ನಿನ್ನ ಅಣ್ಣ ಮತ್ತು ಅತ್ತಿಗೆಗೆ ನಾನು ಭಾರವಾಗಿ ಅನಿಸ್ಬಿಟ್ಟಿದ್ದೆ. ಮಾವ, ನೀವು ದಿನಪೂರ್ತಿ ಹೀಗೆ ಮಲಗಿರ್ತೀರಾ, ತಿನ್ನೋದು ಮಲಗೋದು ಬಿಟ್ಟರೆ ಬೇರೆ ಏನು ಕೆಲಸ ಮಾಡೋದಿಲ್ಲ. ನಿಮಗೆ ಸೇವೆ ಮಾಡಿ ಮಾಡಿ ನನಗೆ ಸಾಕಾಗಿ ಹೋಗಿದೆ. ನಿಮಗೆ ಎಷ್ಟು ಕಾಯಿಲೆಗಳಿವೆ ಅಂದರೆ ನಿಮ್ಮ ಔಷಧಿಗಳಿಗೆ ನಾವು ಖರ್ಚು ಮಾಡಿರುವ ದುಡ್ಡು ನಾವು ಉಳಿಸಿಕೊಂಡರೆ ನಮ್ಮ ಜೀವನ
ಮತ್ತು ನಮ್ಮ ಮಕ್ಕಳ ಜೀವನ ತುಂಬ ಸುಖವಾಗಿ ಇರುತ್ತೆ ಎಂದು ಯಾವಾಗಲೂ ಹೇಳ್ತಾ ಇದ್ರು. ನಿಮ್ಮ ಮಗ ದೇವದಾಸ್ನಾಗಿ ಊರು ಬಿಟ್ಟು ಹೊರಟು ಹೋದ. ಈಗ ನಿಮ್ಮ ಎಲ್ಲ ಭಾರ ನಮ್ಮ ತಲೆಯ ಮೇಲೆ ಬಿದ್ದಿದೆ ಎಂದು ಯಾವಾಗಲೂ ಚುಚ್ಚು ಮಾತುಗಳನ್ನು ಹೇಳ್ತಾ ಇದ್ರು. ಅವರ ಮಾತುಗಳಿಗೆ ನಾನು ಏನು ಮಾತನಾಡದೆ ಮೌನವಾಗಿರ್ತಿದ್ದೆ. ನಾನು ಯೋಚಿಸ್ತಾ ಇದ್ದೆ, ಈಗ ಇದೇ ನನ್ನ ಮನೆ, ಇವರೇನೇ ಅಂದರೂ ನಾನು ಇಲ್ಲೇ ಇರಬೇಕು, ನಾನು ಬೇರೆ ಎಲ್ಲಿ ಹೋಗಲು ಸಾಧ್ಯ, ನನಗೆ ಇವರನ್ನು ಬಿಟ್ಟರೆ ಇನ್ಯಾರಿದ್ದಾರೆ ಅಂತ ನಾನು ಸುಮ್ಮನೆ ಎಲ್ಲವನ್ನ ಸಹಿಸಿಕೊಂಡು ಇರುತ್ತಿದ್ದೆ. ಒಂದು ದಿನ ಮನೆಯಲ್ಲಿ ಗಲಾಟೆಗಳು ತುಂಬ ಅತಿರೇಕಕ್ಕೆ ಹೋದವು. ಆ ದಿನ ನಿನ್ನ ಅತ್ತಿಗೆ ಹೇಳಿದ್ಲು, ಇನ್ನು ಮುಂದೆ ಇವರ ಜವಾಬ್ದಾರಿಯನ್ನು ತೆಗೆದುಕೊಳ್ಳಲು ನನ್ನಿಂದ ಸಾಧ್ಯವಿಲ್ಲ ಅಂತ. ನಾನು ಎಷ್ಟೋ ನಂಬಿಕೆಯಿಂದ ನಿನ್ನ ಅಣ್ಣನ ಕಡೆ ನೋಡಿದೆ, ಆದರೆ ಅವನು ನನ್ನ ಪರವಾಗಿ ನಿಂತುಕೊಳ್ಳಲಿಲ್ಲ. ಹೆಂಡತಿಗೆ ಯಾವುದೇ ಮಾತನ್ನು ಸಹ ಹೇಳಲಿಲ್ಲ. ನಿಮ್ಮ ಅಣ್ಣ ಮೌನವಾಗಿ ತಲೆ ತಗ್ಗಿಸಿಕೊಂಡು ಕುಳಿತಿದ್ದ. ಆ ದಿನವೇ ನನಗೆ ಅರ್ಥವಾಯಿತು, ಈ ಮನೆಯಲ್ಲಿ ಇನ್ನೂ ನನಗೆ ಜಾಗವಿಲ್ಲ ಅಂತ. ಮಾರನೆಯ ದಿನ ನಿಮ್ಮ ಅಣ್ಣ ನನ್ನ ಬಳಿ ಬಂದು ಈ ರೀತಿ ಹೇಳಿದ, ಅಪ್ಪ ನಡಿರಿ, ಈ ದಿನ ನಾವಿಬ್ಬರು ಸೇರಿ ದೇವಸ್ಥಾನಕ್ಕೆ ಹೋಗೋಣ, ನಿಮ್ಮ ಮನಸ್ಸಿಗೆ ಮತ್ತು ಮನೆಗೆ ಸ್ವಲ್ಪ ಶಾಂತಿ ಸಿಗುತ್ತದೆ ಅಂತ. ರಾಜೀವ್ ಮಾತು ಕೇಳಿ ನನಗೆ ತುಂಬ ಸಂತೋಷವಾಯಿತು. ನನ್ನ ಮಗ ತನ್ನ ತಪ್ಪನ್ನು ತಾನು ಅರಿತುಕೊಂಡಿದ್ದಾನೆ ಅಂದುಕೊಂಡೆ. ನಾನು ಬೇಗ ಬೇಗ ಸ್ನಾನ ಮುಗಿಸಿ ರೆಡಿಯಾಗಿ ರಾಜೀವ್ ಜೊತೆ ಗಾಡಿಯಲ್ಲಿ ಹೊರಟೆ. ನನ್ನನ್ನು ದೇವಸ್ಥಾನಕ್ಕೆ ಎಂದು ಕರೆದುಕೊಂಡು ಹೋಗಿ ನಿಮ್ಮ ಅಣ್ಣ ಒಂದು ಹಳೆಯ ಬಿಲ್ಡಿಂಗ್ ಹತ್ತಿರ ನಿಲ್ಲಿಸಿದ. ಇಲ್ಲಿ ಯಾಕೆ ನಿಲ್ಲಿಸಿದೆ ಮಗ, ನಾನು ದೇವಸ್ಥಾನಕ್ಕೆ ತಾನೇ ಹೋಗಬೇಕು ಅಂದೆ. ಆದರೆ ರಾಜೀವ್ ನನ್ನ ಕೈಯನ್ನು ಹಿಡಿದುಕೊಂಡು ಒಳಗೆ ಕರೆದುಕೊಂಡು ಹೋಗಿ ಅಲ್ಲಿ ಕೂರಿಸಿ, ಅಪ್ಪ ಇನ್ನು ಮುಂದೆ ಇದೇ ನಿನ್ನ ಮನೆ ಎಂದು ಹೇಳಿ ಅವನು ಅಲ್ಲಿಂದ ಹೊರಟು ಹೋದ. ನಾನು ಗಾಬರಿಯಾಗಿ ಅತ್ತೆ, ಮಗ ನಿಂತ್ಕೋ, ಮಗ ನಿಂತ್ಕೋ ಅಂತ ಕರೆಯುತ್ತಿದ್ದೆ. ಆದರೆ ಅವನು ಹಿಂದೆ ತಿರುಗಿ ಕೂಡ ನೋಡಲೇ ಇಲ್ಲ. ರಾಕೇಶ್, ನಿಮ್ಮ ಅಣ್ಣ ನನ್ನನ್ನು ಬಿಟ್ಟು ಹೋಗಿದ್ದು ಒಂದು ವೃದ್ಧಾಶ್ರಮದಲ್ಲಿ ಎಂದು ಹೇಳ್ತಾ ಇರಬೇಕಾದ್ರೆ ಪ್ರಸಾದ್ ಅವರ ಕಣ್ಣಿಂದ ನೀರು ಧಾರಾಕಾರವಾಗಿ ಸುರಿತಾ ಇತ್ತು. ರಾಕೇಶ್, ಅದು ಹೆಸರಿಗೆ ಮಾತ್ರ ಆಶ್ರಮ ಅಷ್ಟೇ, ಅದು ಜೈಲಿಗಿಂತ ಕಡೆಯಾಗಿತ್ತು. ಅಲ್ಲಿ ಸ್ವಲ್ಪ ಕೂಡ ನೀಟ್ನೆಸ್ ಅನ್ನೋದೇ ಇರಲಿಲ್ಲ. ಅವರು ಕೊಡುವ ಊಟ ಯಾರು ಸಹ ಮುಟ್ತಾ ಇರಲಿಲ್ಲ. ಅಲ್ಲಿ ಎಲ್ಲರೂ ನನ್ನಂತಹ ದುರಾದೃಷ್ಟವಂತ ತಂದೆ ತಾಯಿಯವರೇ ಇದ್ದರು. ಎಲ್ಲರೂ ಇದ್ದು ಅವರೆಲ್ಲರೂ ಅನಾಥರಾಗಿ ಬದುಕುತ್ತಿದ್ದರು. 2 ಹೊತ್ತು ಊಟವನ್ನು ಸಹ ಅವರು ನಾಯಿಗಳಿಗೆ ಹಾಕಿದ ಹಾಗೆ ನಮ್ಮ ಮುಂದೆ ಬಿಸಾಡುತ್ತಿದ್ದರು. ನನ್ನಿಂದ ಅಲ್ಲಿ ಇರಲಾಗಲಿಲ್ಲ ಅಂದರು. ಆ ಮಾತುಗಳನ್ನು ಹೇಳ್ತಾ ಇರಬೇಕಾದರೆ ಪ್ರಸಾದ್ ಅವರು ಭಯದಿಂದ ನಡುಗುತ್ತಿದ್ದರು. ಅವರಿಗೆ ಉಸಿರಾಡಲು ಸಹ ಕಷ್ಟವಾಗುತ್ತಿತ್ತು. ಅವರು ತನ್ನನ್ನು ತಾನು ಸಂಭಾಳಿಸಿಕೊಂಡು ಮುಂದೆ ಹೇಳಿದರು, ಮಗ, ಆ ನರಕದಲ್ಲಿ ಇರಲು ಸಾಧ್ಯವಾಗದೆ ಒಂದು ದಿನ ರಾತ್ರಿ ನಾನು ಯಾರಿಗೂ ತಿಳಿಯದೆ ಅಲ್ಲಿಂದ ಓಡಿ ಬಂದೆ. ಎಲ್ಲಿಗೆ ಹೋಗಬೇಕು, ಮನೆಗೆ ಹೇಗೆ ಹೋಗಬೇಕು ಅಂತ ತಿಳಿಯದೆ ಒದ್ದಾಡುತ್ತಿದ್ದೆ. ವಿಧಿಯಿಲ್ಲದೆ ಒಂದು ದೇವಸ್ಥಾನದ ಬಳಿ ಕುಳಿತುಕೊಂಡು ಕಣ್ಣೀರು ಹಾಕ್ತಾ ಕೇಳಿಕೊಳ್ಳುತ್ತಿದ್ದೆ, ದೇವರೇ, ಇನ್ನು ಈ ಜೀವನ ಸಾಕು, ಇನ್ನು ನನಗೆ ಈ ಜೀವನದಿಂದ ಮುಕ್ತಿ ಕೊಡು ಎಂದು. ಒಂದು ದಿನ ರಮ್ಯಾ ನನ್ನನ್ನು ಅಲ್ಲಿ ನೋಡಿದ್ಲು. ಹೀಗೆ ನನ್ನ ಮಗಳಾಗಿ ಅಲ್ಲಿ ಬಂದು ನನ್ನ ಕೈಯನ್ನು ಹಿಡಿದ್ಲು. ಅಪ್ಪ, ನಿಮಗೆ ನಾನಿದ್ದೇನೆ ಅಂದ್ಲು. ಆಗ ರಮ್ಯಾ ಹೇಳ್ತಾಳೆ, ಆ ದಿನ ನಾನು ದೇವಸ್ಥಾನಕ್ಕೆಂದು ಹೋಗಿದ್ದೆ. ಆಗ ಮಾವನವರು ಅಲ್ಲಿ ಹರಿದ ಬಟ್ಟೆಯನ್ನು ಧರಿಸಿ ಭಿಕ್ಷೆ ಬೇಡುವವರ ಜೊತೆ ಕುಳಿತುಕೊಂಡಿದ್ದರು. ನಾನು ದೇವಸ್ಥಾನದ ಮೆಟ್ಟಿಲ ಮೇಲೆ ಹೋಗ್ತಿರ್ಬೇಕಾದರೆ ಅಕಸ್ಮಾತ್ ಅವರ ಮುಖವನ್ನು ಗಮನಿಸಿದೆ. ಆ ಸ್ಥಿತಿಯಲ್ಲಿ ಮೊದಲು ನಾನು ಅವರನ್ನು ಗಮನಿಸಲಿಲ್ಲ. ನಂತರ ಗಮನವಿಟ್ಟು ನೋಡಿದಾಗ ಅರ್ಥವಾಯಿತು, ಅವರು ನನ್ನ ಮಾವ ಅಂತ. ನಾನು ತಕ್ಷಣ ಅವರನ್ನು ಮನೆಗೆ ಕರೆದುಕೊಂಡು ಬಂದೆ. ಆದರೆ ಅವರ ಆರೋಗ್ಯ ತುಂಬ ಕೆಟ್ಟಿತ್ತು. 1 ತಿಂಗಳು ಆಸ್ಪತ್ರೆಯಲ್ಲಿ ಅಡ್ಮಿಟ್ ಮಾಡಿದೆ. ಚೇತರಿಸಿಕೊಂಡ ನಂತರ ಇವರು ನನ್ನ ಜೊತೆ ಈ ಮನೆಯಲ್ಲಿ ಇದ್ದಾರೆ. ಈ ಮಾತುಗಳನ್ನೆಲ್ಲ ಕೇಳಿದ ರಾಕೇಶ್ಗೆ ಈಗ ಏನು ಹೇಳಬೇಕೋ ದಿಕ್ಕೇ ತೋಚಲಿಲ್ಲ. 2 ಗಂಡು ಮಕ್ಕಳಿದ್ದು ಕೂಡ ಸ್ವಂತ ತಂದೆಯನ್ನ ನೋಡಿಕೊಳ್ಳಲಾಗದೆ ಬೀದಿಯಲ್ಲಿ ಭಿಕ್ಷೆ ಬೇಡಲು ಬಿಟ್ಟಿದ್ದಾರೆ ಎಂದು ರಮ್ಯಾ ಹೇಳಿದಾಗ ರಾಕೇಶ್ ನಾಚಿಕೆಯಿಂದ ತಲೆ ತಗ್ಗಿಸಿಕೊಂಡಿದ್ದ. ರಾಕೇಶ್ ದೀನವಾಗಿ ರಮ್ಯಾಳ ಕಡೆ ನೋಡ್ತಾ, ರಮ್ಯಾ, ನೀನು ಇದೆಲ್ಲವನ್ನ ನನಗೆ ಮೊದಲೇ ಹೇಳಬೇಕಾಗಿತ್ತಲ್ವಾ? ನೀನು ಒಮ್ಮೆ ಕೂಡ ನನಗೆ ಫೋನ್ ಮಾಡಲೇ ಇಲ್ಲ. ಯಾಕೆ ರಮ್ಯಾ ನೀನು ಈ ರೀತಿ ಮಾಡಿಬಿಟ್ಟೆ ಅಂದ. ರಮ್ಯಾ ಸೈಲೆಂಟಾಗಿ ರಾಕೇಶ್ನನ್ನ ನೋಡುತ್ತಾ, ರಾಕೇಶ್, ನಾನು ನಿನಗೆ ಎಷ್ಟು ಸಲ ಫೋನ್ ಮಾಡಿದ್ದೆ, ನೀನು ಚೆನ್ನಾಗಿ ನೆನಪಿಸಿಕೊ. ನಾನು ಒಮ್ಮೆ ಅಲ್ಲ ತುಂಬ ಸಾರಿ ನಿನಗೆ ಫೋನ್ ಮಾಡಿದೆ, ಆದರೆ ನೀನು ಒಮ್ಮೆ ಕೂಡ ಫೋನ್ ಅಟೆಂಡ್ ಮಾಡಲೇ ಇಲ್ಲ. ಕೆಲವೊಮ್ಮೆ ಬ್ಯುಸಿ ಬಂದರೆ ಕೆಲವೊಮ್ಮೆ ಕಟ್ ಮಾಡ್ತಿದ್ದೆ. ಒಮ್ಮೆ ನೀನು ಫೋನ್ ಅಟೆಂಡ್ ಮಾಡಿ ನಾನು ಬ್ಯುಸಿ ಆಗಿದ್ದೇನೆ, ಇನ್ನು ಮುಂದೆ ನೀನು ನನಗೆ ಫೋನ್ ಮಾಡಬೇಡ ಅಂತ ಕಟ್ ಮಾಡಿದ್ದೆ ಅಂದ್ಲು. ರಮ್ಯಾಳ ಮಾತುಗಳು ರಾಕೇಶ್ನ ಮುಖದ ಮೇಲೆ ಹೊಡೆದ ಹಾಗಿದ್ದವು. ಆಗ ರಾಕೇಶ್ಗೆ ನೆನಪಾಗಿತ್ತು, ಹೌದು, ರಮ್ಯಾ ನನಗೆ ತುಂಬ ಸಾರಿ ಫೋನ್ ಮಾಡ್ತಿದ್ಲು, ಆದರೆ ನಾನೇ ಫೋನ್ ಕಟ್ ಮಾಡ್ತಿದ್ದೆ. ಆಗ ನನಗೆ ಅವಳ ಮೇಲೆ ತುಂಬ ಕೋಪವಿತ್ತು.
ರಾಕೇಶ್, ನೀವು ನಿಮ್ಮ ಜೀವನದಲ್ಲಿ ಎಷ್ಟೊಂದು ಬ್ಯುಸಿ ಆಗಿಬಿಟ್ಟಿದ್ದೀರಿ ಅಂದರೆ ನೀವು ಹೆತ್ತವರನ್ನು ಸಹ ನೆನಪಿಸಿಕೊಳ್ಳಲಿಲ್ಲ. ಒಮ್ಮೆ ಕೂಡ ಹಿಂದೆ ತಿರುಗಿ ನಿನ್ನವರನ್ನು ನೀನು ನೋಡಲೇ ಇಲ್ಲ. ಅವರು ಹೇಗಿದ್ದಾರೆ, ಇದ್ದಾರಾ ಇಲ್ವಾ ಎಂಬುದನ್ನು ಸಹ ಮರೆತು ಬಿಟ್ಟಿದ್ದೆ ಅಂದ್ಲು. ರಾಕೇಶ್ ಸೈಲೆಂಟಾಗಿ ತಲೆ ಬಗ್ಗಿಸಿಕೊಂಡು ಕುಳಿತಿದ್ದ. ಆಗ ಪ್ರಸಾದ್ ಅವರು ಹೇಳ್ತಾರೆ, ಮಗ, ತಪ್ಪು ನಿನ್ನದಲ್ಲ, ನಿನ್ನ ಅಣ್ಣಂದು ಅಲ್ಲ. ನಿಮ್ಮಂತಹ ಮಕ್ಕಳಿಗೆ ಜನ್ಮ ಕೊಟ್ಟ ನನ್ನದೇ ತಪ್ಪು. ನೋಡು ಮಗ, ನೀನು ಎಷ್ಟು ಅವಮಾನಿಸಿದ ನಿನ್ನ ಹೆಂಡತಿ. ಈ ದಿನ ನಾನು ಜೀವಿಸಲು ಅವಳೇ ಮುಖ್ಯ ಕಾರಣವಾದ್ಲು. ನನ್ನ ಸೊಸೆ ರಾತ್ರಿ ಹಗಲು ಅನ್ನದೇ ನನ್ನ ಸೇವೆಯನ್ನ ಮಾಡ್ತಾ ಇದ್ಲು. ಅವಳ ಕೈಯಿಂದ ನನಗೆ ಊಟ ತಿನ್ನಿಸ್ತಾ ಇದ್ಲು ಮತ್ತು ನನ್ನ ಎಲ್ಲ ಕೆಲಸವನ್ನ ಮಾಡ್ತಿದ್ಲು. ಒಂದು ವೇಳೆ ನನಗೆ ಹೆಣ್ಣು ಮಕ್ಕಳೇ ಇದ್ದಿದ್ರು ಅವರು ಕೂಡ ಇಷ್ಟೊಂದು ಪ್ರೀತಿಯಿಂದ ಕಾಳಜಿಯಿಂದ ನನ್ನನ್ನು ನೋಡಿಕೊಳ್ತಿರ್ಲಿಲ್ಲ. ನನ್ನ ಸೊಸೆ ನನ್ನನ್ನು ಅಷ್ಟೊಂದು ಚೆನ್ನಾಗಿ ನೋಡಿಕೊಂಡಿದ್ದಾಳೆ. ಆಕೆಯ ಋಣ ನಾನು ಹೇಗೆ ತೀರಿಸಲಿ ಹೇಳು ಅಂದರು. ಆಗ ರಮ್ಯಾ ಹೇಳ್ತಾಳೆ, ಅಪ್ಪ, ಅಷ್ಟೊಂದು ದೊಡ್ಡ ಮಾತು ಹೇಳಬೇಡಿ. ನಾನು ನಿಮಗೆ ಯಾವುದೇ ಉಪಕಾರ ಮಾಡಲಿಲ್ಲ. ನೀವು ನನಗೆ ತಂದೆಯವರು. ನನ್ನ ತಾಯಿ ಕಷ್ಟದಲ್ಲಿ ಮತ್ತು ದುಃಖದಲ್ಲಿ ಇರಬೇಕಾದರೆ ನಾನು ಆಕೆಯನ್ನು ಬಿಡಲಿಲ್ಲ. ಹಾಗಿರಬೇಕಾದ್ರೆ ನಿಮ್ಮನ್ನು ಮಾತ್ರ ಹೇಗೆ ಬಿಟ್ಟು ಬಿಡ್ತೀನಿ ಹೇಳಿ. ನನ್ನ ತಾಯಿಯನ್ನು ಉಳಿಸಿಕೊಳ್ಳಲು ಎಷ್ಟು ಕಷ್ಟಪಟ್ಟೆ, ಆದರೆ ಆಕೆಯನ್ನು ಉಳಿಸಿಕೊಳ್ಳಲಾಗಲಿಲ್ಲ. ನಿಮ್ಮನ್ನು ನಾನು ಹೇಗೆ ದೂರ ಮಾಡಿಕೊಳ್ಳಲಿ ಅಂದ್ಲು. ರಮ್ಯಾಳ ಮಾತುಗಳನ್ನು ಕೇಳಿ ರಾಕೇಶ್ ಹೃದಯ ಒಡೆದು ಹೋಗಿತ್ತು. ಅವನಿಗೆ ತನ್ನ ಮೇಲೆ ತಾನೇ ನಾಚಿಕೆ ಆಗ್ತಾ ಇತ್ತು. ಯಾವ ಹೆಣ್ಣನ್ನ ಮೋಸ ಮಾಡಿದವಳು, ಚರಿತ್ರೆ ಇಲ್ಲದವಳು ಎಂದು ಅವಮಾನ ಮಾಡಿ ಬಿಟ್ಟು ಬಂದಿದ್ನೋ ಅದೇ ಹೆಣ್ಣು ಈ ದಿನ ನನ್ನ ತಂದೆಯ ಪ್ರಾಣವನ್ನ ಕಾಪಾಡಿದ್ಲು. ಅವನ ಅಹಂಕಾರ, ಗರ್ವ ಎಲ್ಲವೂ ಈ ದಿನ ಕರಗಿ ಹೋಗಿತ್ತು. ಸ್ವಲ್ಪ ಸಮಯದ ನಂತರ ಶಂಕರ್ ಕೂಡ ಅಲ್ಲಿಗೆ ಬಂದಿದ್ದ. ರಾಕೇಶ್ ಶಂಕರ್ನನ್ನೇ ದಿಟ್ಟಿಸಿ ನೋಡ್ತಾ ಇದ್ದ. ಇವನಿಂದಲೇ ನನ್ನ ಸಂಸಾರ ಹಾಳಾಗೋಯ್ತು ಅಂತ ಅವನು ಮೊದಲು ಮನಸ್ಸಿನಲ್ಲೇ ಬೈದುಕೊಳ್ತಿದ್ದ. ಶಂಕರ್ ರಾಕೇಶ್ನನ್ನ ನೋಡಿದ ಒಂದು ಕ್ಷಣ ಬಾಗಿಲ ಬಳಿ ಹಾಗೆ ನಿಂತುಕೊಂಡ. ನಂತರ ಅವನು ತನ್ನನ್ನು ತಾನು ಸಂಭಾಳಿಸಿಕೊಳ್ಳುತ್ತಾ ಒಳಗೆ ಹೋಗಿ ಪ್ರಸಾದ್ ಅವರನ್ನು ಮಾತನಾಡಿಸಿ, ಅಪ್ಪ, ಹೇಗಿದ್ದೀರಾ? ಡಾಕ್ಟರ್ ನಿಮಗೆ ಬರೆದುಕೊಟ್ಟ ಎಲ್ಲ ಔಷಧಿಗಳನ್ನು ತೆಗೆದುಕೊಂಡು ಬಂದಿದ್ದೇನೆ ಎಂದು ಹೇಳುತ್ತಾ ಔಷಧಿಗಳನ್ನು ಟೇಬಲ್ ಮೇಲೆ ಇಟ್ಟು, ರಮ್ಯಾ, ನಿನಗೆ ಏನಾದರೂ ಬೇಕಾಗಿದ್ರೆ ನನಗೆ ಹೇಳು, ನಾನು ಈಗ ಹೊರಡುತ್ತೇನೆ ಎಂದು ಹೇಳಿ ಅಲ್ಲಿಂದ ಹೊರಡಲು ಮುಂದಾದ. ಶಂಕರ್ ಜೊತೆ ರಮ್ಯಾ ಕೂಡ ಎದ್ದು ಹೊರಗಡೆ ಹೋದಳು. ಗಂಡನಿಗೆ ತಿಂಡಿ ರೆಡಿ ಮಾಡಲೆಂದು. ಈಗ ರೂಮಿನಲ್ಲಿ ರಾಕೇಶ್ ಮತ್ತು ಪ್ರಸಾದ್ ಅವರಿಬ್ಬರೇ ಇದ್ರು. ರಾಕೇಶ್, ನೀನು ಎಷ್ಟು ದುರಾದೃಷ್ಟವಂತ ಅಂತ ನಿನಗೆ ಗೊತ್ತಾ ಮಗ? ಬಂಗಾರದಂಥ ಹೆಂಡತಿಯನ್ನು ನೀನು ದೂರ ಮಾಡಿಕೊಂಡೆ ಅಂದರು. ಅದಲ್ಲಪ್ಪ, ನಿಮಗೆಲ್ಲ ಗೊತ್ತು ತಾನೆ ರಮ್ಯಾ ಏನು ಮಾಡಿದ್ಲು ಅಂತ ಎಂದು ರಾಕೇಶ್ ಹೇಳಲು ಹೋದಾಗ ಪ್ರಸಾದ್ ಅವರು ಅವನ ಕೆನ್ನೆಗೆ ಜೋರಾಗಿ ಏಟು ಹಾಕಿದರು. ನನಗೆ ಎಲ್ಲ ಗೊತ್ತು. ರಮ್ಯಾ ಅವರ ಅಮ್ಮನನ್ನು ನೋಡಿಕೊಳ್ಳಲು ತನ್ನ ಬಳಿ ಕರೆದುಕೊಂಡು ಬರಬೇಕು ಅಂದುಕೊಂಡಿದ್ಲು. ಆದರೆ ನೀನು ಬೇಡ ಅಂತ ಹೇಳಿದೆ. ಆದ್ದರಿಂದಲೇ ತನ್ನ ತಾಯಿಯನ್ನು ಊರಿನಲ್ಲಿಯೇ ಇಟ್ಟು ಆಕೆಯನ್ನು ನೋಡಿಕೊಳ್ಳುವ ಜವಾಬ್ದಾರಿಯನ್ನು ಶಂಕರ್ಗೆ ಒಪ್ಪಿಸಿದ್ಲು. ನೀನು ಅದನ್ನು ನೋಡಿ ಅಸೂಯೆ ಪಟ್ಟುಕೊಂಡೆ. ನೀನು ಶಂಕರ್ನನ್ನ ಶತ್ರುವನ್ನಾಗಿ ನೋಡ್ತಾ ಇದ್ದೆ. ಆದರೆ ಅವರಿಬ್ಬರ ಮಧ್ಯೆ ಆ ರೀತಿ ಯಾವುದೇ ಸಂಬಂಧ ಇಲ್ಲ. ಅವರಿಬ್ಬರು ಒಳ್ಳೆಯ ಸ್ನೇಹಿತರಷ್ಟೇ. ನಾನು ಇಷ್ಟೊಂದು ತಿಂಗಳಿಂದ ಅವರಿಬ್ಬರನ್ನ ನೋಡ್ತಾ ಇದ್ದೇನೆ. ನೀನು ಅಷ್ಟೊಂದು ಕೆಟ್ಟದಾಗಿ ಆ ಹುಡುಗನ ಜೊತೆ ಮಾತನಾಡಿ ಅವಮಾನ ಮಾಡಿದರೂ ಈ ದಿನ ಅವನು ನಿನ್ನ ತಂದೆಯ ಆರೋಗ್ಯವನ್ನು ನೋಡಿಕೊಳ್ತಾ ಇದ್ದಾನೆ. ತಂದೆಯ ಈ ಮಾತುಗಳು ರಾಕೇಶ್ನ ಮನಸ್ಸನ್ನು ಗಾಯಗೊಳಿಸಿದ್ವು. ಮಗ, ನೀನು ಬೇರೆ ಊರಿಗೆ ಹೋಗಿ ಎಷ್ಟೊಂದು ಆಸ್ತಿ ಐಶ್ವರ್ಯ ಗಳಿಸಿದೆ ಎಂದು ನೀನು ಎಷ್ಟೋ ಅಹಂಕಾರ ಪಡ್ತಾ ಇದೀಯಾ. ಆದರೆ ನಿನಗಿಂತ ಚಿಕ್ಕವರು ಇಲ್ಲಿ ಯಾರೂ ಇಲ್ಲ ಗೊತ್ತಾ? ನನಗೆ ನಿನ್ನಂತಹ ಮಕ್ಕಳಿಗಿಂತ ಶಂಕರ್ನಂಥ ಒಬ್ಬ ಮಗನಿದ್ದಿದ್ದರೆ ಎಷ್ಟೋ ಚೆನ್ನಾಗಿರ್ತಿತ್ತು ಅಂದರು. ರಾಕೇಶ್ ತನ್ನ ತಂದೆಯ ಕೈಯನ್ನು ಹಿಡಿದುಕೊಂಡು, ಅಪ್ಪ, ದಯವಿಟ್ಟು ಆ ರೀತಿ ಹೇಳಬೇಡಿ. ನೀವು ನನ್ನ ಜೊತೆ ಬಂದುಬಿಡಿ. ನಾನು ನಿಮ್ಮನ್ನು ಮನೆಗೆ ಕರೆದುಕೊಂಡು ಹೋಗಿ ಚೆನ್ನಾಗಿ ನೋಡಿಕೊಳ್ಳುತ್ತೇನೆ ಅಂದ. ಮಗನ ಮಾತುಗಳನ್ನು ಕೇಳಿ ಆ ತಂದೆ ನಗುತ್ತಾ ಹೇಳ್ತಾರೆ, ಮಗನೇ, ನೀನು ಹೇಗೆ ನನ್ನನ್ನು ಚೆನ್ನಾಗಿ ಸಂತೋಷವಾಗಿ ನೋಡಿಕೊಳ್ಳಲು ಬಯಸ್ತೀಯೋ ಅದೆಲ್ಲವನ್ನ ನನ್ನ ಮಗಳೇ ಅಂದರೆ ನನ್ನ ಸೊಸೆಯೇ ನನಗೆ ಕೊಟ್ಟಿದ್ದಾಳೆ. ನೀನು ನಿನ್ನ ಕೆಲಸದಲ್ಲಿ ತುಂಬ ಬ್ಯುಸಿಯಾಗಿರ್ತೀಯ. ನಾನು ಅಷ್ಟು ದೊಡ್ಡ ಮನೆಯಲ್ಲಿ ಒಂಟಿಯಾಗಿರಲು ಸಾಧ್ಯವಿಲ್ಲ. ನನ್ನ ಕೊನೆಯ ಕಾಲದಲ್ಲಿ ನನ್ನ ಸೊಸೆಯ ಬಳಿಯೇ ನನ್ನ ಜೀವನವನ್ನು ಮುಗಿಸುತ್ತೇನೆ. ನಿನಗೆ ಈಗಲಾದರೂ ಬುದ್ಧಿ ಬಂದಿದ್ದರೆ ನನ್ನ ಸೊಸೆಯ ಕಾಲಿಗೆ ಬಿದ್ದು ಕ್ಷಮಾಪಣೆಯನ್ನು ಕೇಳಿಕೋ. ನಿನ್ನ ತಪ್ಪುಗಳನ್ನು ತಿದ್ದಿಕೋ. ಜೀವನವನ್ನು ಮುಂದುವರಿಸುವುದನ್ನು ನೋಡು ಅಂದರು. ಅಷ್ಟರಲ್ಲಿಯೇ ರಮ್ಯಾ ಒಳಗೆ ಬರ್ತಾಳೆ, ತಿಂಡಿ ರೆಡಿ ಮಾಡಿಕೊಂಡು. ಆಗ ರಾಕೇಶ್ ಹೇಳ್ತಾನೆ, ಅಪ್ಪ, ನನ್ನ ಜೊತೆ ಬರಲು ಒಪ್ಪುತ್ತಿಲ್ಲ ರಮ್ಯಾ. ಅವರು ನಿನ್ನ ಜೊತೆ ಇರ್ತಾರಂತೆ ಅಂದ. ರಾಕೇಶ್, ಅವರು ನನಗೂ ಕೂಡ ತಂದೆ. ಯಾರಿಗೆ ಆಗಲಿ ಎಲ್ಲಿ ಇರಲು ಅನುಕೂಲವಾಗುತ್ತದೆಯೋ, ಎಲ್ಲಿ ಅವರು ನೆಮ್ಮದಿಯಾಗಿ ಇಷ್ಟಪಟ್ಟು ಜೀವಿಸುತ್ತಾರೋ ಅಲ್ಲೇ ಇರಲು ಬಿಡಬೇಕು. ಅಪ್ಪನನ್ನು ನೋಡಿಕೊಳ್ಳಲು ನನಗೇನು ಬೇಸರವಿಲ್ಲ. ಅದು ನನ್ನ ಜವಾಬ್ದಾರಿ ಅಂದ್ಲು. ರಮ್ಯಾಳ ಮಾತುಗಳಿಂದ ರಾಕೇಶ್ಗೆ ಮುಜುಗರವಾಗಿತ್ತು.
ನೀನು ನಿನ್ನ ಅಣ್ಣನ ಮೇಲೆ ನಿನ್ನ ತಂದೆಯ ಎಲ್ಲ ಜವಾಬ್ದಾರಿಯನ್ನು ಬಿಟ್ಟು ನಿನ್ನ ಜೀವನವನ್ನು ನೋಡಿಕೊಂಡು ನೀನು ಹೊರಟು ಹೋದಾಗ ನಿನಗೆ ನಿನ್ನ ತಂದೆಯ ಜವಾಬ್ದಾರಿ ನೆನಪು ಬರಲಿಲ್ವಾ? ನೀನು ಹೋಗಿ ವರ್ಷಗಳೇ ಕಳೀತಾ ಇದ್ದರೂ ಒಮ್ಮೆ ಕೂಡ ನಿನ್ನ ತಂದೆಯ ಜೊತೆ ಮಾತನಾಡಬೇಕು, ಅವರ ಆರೋಗ್ಯದ ಬಗ್ಗೆ ವಿಚಾರಿಸಬೇಕು ಅಂತ ನಿನಗೆ ಅನ್ನಿಸ್ಲಿಲ್ವಾ ಅಂದ್ಲು. ರಾಕೇಶ್ ಏನನ್ನು ಮಾತನಾಡದೆ ಸೈಲೆಂಟಾಗಿ ತಲೆ ಬಗ್ಗಿಸಿಕೊಂಡು ನಿಂತಿದ್ದ. ಅವನು ಸೈಲೆಂಟಾಗಿ ಅಲ್ಲಿಂದ ಹೋಟೆಲ್ಗೆ ಹೊರಟು ಹೋದ. ಆ ರಾತ್ರಿ ಅವನಿಗೆ ನಿದ್ದೆನೇ ಬರಲಿಲ್ಲ. ತನ್ನ ತಂದೆಯ ನಿಸ್ಸಹಾಯಕತೆಯ ಸ್ಥಿತಿ, ಅವರು ಬೀದಿಯಲ್ಲಿ ನಿಂತಿರುವ ಹಾಗೆ, ದೇವಸ್ಥಾನದ ಬಳಿ ಭಿಕ್ಷೆ ಬೇಡುತ್ತಿರುವ ಹಾಗೆ ಅವನಿಗೆ ಕಾಣಿಸ್ತಾ ಇತ್ತು. ರಮ್ಯಾ ಅಂದುಕೊಂಡಿದ್ದರೆ ನನ್ನ ತಂದೆಯನ್ನ ನೋಡಿಯೂ ಹಾಗೆಯೇ ಅಲ್ಲಿಂದ ಹೊರಟು ಹೋಗಬಹುದಾಗಿತ್ತು. ಇಲ್ಲದಿದ್ದರೆ ಅಣ್ಣನಿಗೋ ಅಥವಾ ನನಗೋ ಫೋನ್ ಮಾಡಿದ್ದರೆ ನಾವು ಯಾರಾದರೂ ಬಂದು ಕರೆದುಕೊಂಡು ಹೋಗ್ತಾ ಇದ್ವಿ. ಆದರೆ ರಮ್ಯಾ ಆ ರೀತಿ ಏನೂ ಮಾಡಲಿಲ್ಲ. ರಮ್ಯಾ ಒಂಟಿಯಾಗಿದ್ದರೂ ಕೂಡ ನನ್ನ ತಂದೆಯ ಜವಾಬ್ದಾರಿಯನ್ನು ವಹಿಸಿಕೊಂಡಳು. ಅವಳು ನನ್ನ ಅಪ್ಪನನ್ನ ಮನೆಗೆ ಕರೆದುಕೊಂಡು ಬಂದು ಅವರ ಆರೋಗ್ಯವನ್ನು ನೋಡಿಕೊಂಡಳು. ಈಗ ರಾಕೇಶ್ಗೆ ತಾನು ಎಷ್ಟು ಒಂಟಿಯಾಗಿದ್ದೇನೆ ಎನ್ನುವ ಭಾವನೆ ಮೂಡ್ತಾ ಇತ್ತು. ನಾನು ನನ್ನ ಜೀವನದಲ್ಲಿ ತುಂಬ ದೊಡ್ಡ ತಪ್ಪನ್ನು ಮಾಡಿದೆ. ನನ್ನ ಹೆಂಡತಿಯನ್ನು ದೂರ ಮಾಡಿಕೊಂಡು ನಾನು ಗಳಿಸಿದ್ದಾದರೂ ಏನು, ಎಲ್ಲರನ್ನ ದೂರ ಮಾಡಿಕೊಂಡು ನಾನು ಮಾಡಿದ ಸಾಧನೆ ಏನು ಎಂದು ರಾಕೇಶ್ ತುಂಬ ದುಃಖಪಡ್ತಿದ್ದ. ಅವನಿಗೆ ರಾತ್ರಿ ಪೂರ್ತಿ ನಿದ್ದೆನೇ ಬರಲಿಲ್ಲ. ಯಾವಾಗ ಬೆಳಕಾಗುತ್ತದೆ, ನಾನು ನನ್ನ ತಪ್ಪನ್ನು ತಿದ್ದಿಕೊಳ್ಳಲು ಏನು ಮಾಡಬೇಕು ಅಂತ ಆಲೋಚಿಸುತ್ತಿದ್ದ. ಬೆಳಗ್ಗೆ 4 ಗಂಟೆಗೆಲ್ಲ ಸ್ನಾನ ಮುಗಿಸಿ ರಮ್ಯಾಳ ಮನೆಯ ಬಳಿ ಬಂದು ಕಾಯ್ತಾ ಇದ್ದ. ಬಾಗಿಲ ಬಳಿ ಕುಳಿತು ಯಾವಾಗ ಬಾಗಿಲು ತೆರೀತಾರೋ ಅಂತ ಎದುರು ನೋಡುತ್ತಿದ್ದ. ಅವನಿಗೆ ಈಗ ಅಹಂಕಾರ ಎನ್ನುವುದೇ ಇರಲಿಲ್ಲ, ಕೇವಲ ಪಶ್ಚಾತ್ತಾಪ ಮಾತ್ರ ಇತ್ತು. ರಮ್ಯೆ ಬಂದು ಬಾಗಿಲು ತೆರೆದಾಗ ತಕ್ಷಣ ಬಾಗಿಲ ಬಳಿ ಕುಳಿತಿದ್ದ ರಾಕೇಶ್ನನ್ನ ನೋಡಿ ಶಾಕ್ ಆಗಿದ್ಲು. ನಾನು ಅಪ್ಪನನ್ನ ನೋಡಲು ಬಂದಿದ್ದೇನೆ ಎಂದು ತನ್ನ ತಂದೆ ಇರುವ ರೂಮ್ಗೆ ಹೋಗಿ ಅವರನ್ನು ಮಾತನಾಡಿಸಿ ಅಪ್ಪನಿಗೆ ಊಟ ಮಾಡಿಸುವುದು, ಔಷಧಿಗಳನ್ನು ಕೊಡುವುದು, ಅವರ ಎಲ್ಲ ಸೇವೆಗಳನ್ನು ಮಾಡ್ತಾ ಇದ್ದ ರಾಕೇಶ್. ಹೀಗೆ 3-4 ದಿನ ಅಲ್ಲೇ ಇದ್ದು ತನ್ನ ತಂದೆಯನ್ನು ನೋಡಿಕೊಳ್ತಾ ಇದ್ದ. ಬೆಳಗ್ಗೆಯಿಂದ ಸಾಯಂಕಾಲದವರೆಗೂ ತನ್ನ ತಂದೆಯ ಜೊತೆ ಇದ್ದು ರಾತ್ರಿ ಹೋಟೆಲ್ಗೆ ಹೊರಟು ಹೋಗುತ್ತಿದ್ದ. ಕದ್ದು ಮುಚ್ಚಿ ಅವನು ಈಗ ರಮ್ಯಾಳನ್ನ ಗಮನಿಸ್ತಾ ಇದ್ದ. ರಮ್ಯಾ ಈಗ ಅವನ ಕಣ್ಣಿಗೆ ಹೊಸದಾಗಿ ಕಾಣಿಸ್ತಾ ಇದ್ಲು. ಅವನಿಗೆ ಈಗ ಮತ್ತೆ ರಮ್ಯಾಳ ಮೇಲೆ ಪ್ರೀತಿ ಉಂಟಾಗಿತ್ತು. ಆದರೆ ಅವರಿಬ್ಬರ ಮಧ್ಯೆ ಈಗ ಯಾವುದೇ ರೀತಿಯ ಸಂಬಂಧವಿರಲಿಲ್ಲ, ಸ್ನೇಹ ಕೂಡ ಇರಲಿಲ್ಲ. ರಮ್ಯಾ ಈಗ ಕೇಳಿದ್ಲು, ರಾಕೇಶ್, ನೀವು ಊರಿಗೆ ಯಾವಾಗ ಹೊರಡ್ತಾ ಇದ್ದೀರಾ? ನಿಮಗೆ ತುಂಬ ಕೆಲಸಗಳು ಇರುತ್ತಾವಲ್ವಾ ಅಂದ್ಲು. ಇಲ್ಲ ರಮ್ಯಾ, ನಾನು ಕೆಲಸಕ್ಕೆ 1 ತಿಂಗಳು ರಜೆ ಹಾಕಿದ್ದೇನೆ. ಇಲ್ಲೇ ಇದ್ದು ಅಪ್ಪನನ್ನು ನೋಡಿಕೊಳ್ಳುತ್ತೇನೆ. ಅವರ ಆರೋಗ್ಯ ಸರಿ ಹೋದ ನಂತರ ನಾನು ಊರಿಗೆ ಹೋಗಬೇಕು ಅಂದುಕೊಂಡಿದ್ದೇನೆ ಅಂದ. ಪರವಾಗಿಲ್ಲ ರಾಕೇಶ್, ಅದರ ಅವಶ್ಯಕತೆ ಇಲ್ಲ. ನಾನು ಅಪ್ಪನನ್ನು ಚೆನ್ನಾಗಿ ನೋಡಿಕೊಳ್ಳುತ್ತೇನೆ, ನೀವು ನಿಮ್ಮ ಕೆಲಸಗಳನ್ನು ನೋಡಿಕೊಳ್ಳಿ ಅಂದ್ಲು. ಪರವಾಗಿಲ್ಲ ರಮ್ಯಾ, ನನ್ನ ಜವಾಬ್ದಾರಿಯನ್ನು ನಾನು ನಿರ್ವಹಿಸುತ್ತೇನೆ. ಇಷ್ಟು ವರ್ಷ ನನ್ನ ಜವಾಬ್ದಾರಿಯಿಂದ ನಾನು ದೂರ ಓಡಿ ಹೋಗಿದ್ದು ಸಾಕು. ಈಗ ನನ್ನ ಜವಾಬ್ದಾರಿಗಳನ್ನು ನಾನೇ ನಿರ್ವಹಿಸಬೇಕು ಅಂದುಕೊಂಡಿದ್ದೇನೆ. ದಯವಿಟ್ಟು ಇದಕ್ಕೆ ಒಪ್ಪಿಕೋ ಪ್ಲೀಸ್. ನಾನು ಜೀವನದಲ್ಲಿ ತುಂಬ ತಪ್ಪುಗಳನ್ನು ಮಾಡಿದೆ. ದಯವಿಟ್ಟು ತಿದ್ದುಕೊಳ್ಳಲು ನನಗೆ ಒಂದು ಅವಕಾಶವನ್ನು ಕೊಡು ಅಂತ ಬೇಡಿಕೊಂಡ. ರಮ್ಯಾ ಏನು ಮಾತನಾಡದೆ ಸೈಲೆಂಟಾಗಿ ಅಲ್ಲಿಂದ ಹೊರಟು ಹೋದ್ಲು. ಈಗ ರಾಕೇಶ್ ತನ್ನ ತಂದೆಯ ಸೇವೆ ಮಾಡುತ್ತಾ ಜೊತೆಯಲ್ಲಿ ಮನೆಯ ಸಣ್ಣ ಪುಟ್ಟ ಕೆಲಸಗಳನ್ನು ಕೂಡ ಮಾಡಿಕೊಂಡು ರಮ್ಯಾಳಿಗೆ ಸಹಾಯ ಮಾಡ್ತಾ ಇದ್ದ. ರಾಕೇಶ್ನನ್ನ ಗಮನಿಸಿದ ರಮ್ಯಾ, ರಾಕೇಶ್ ಮೊದಲೆಲ್ಲ ಈ ರೀತಿ ಇರಲಿಲ್ವಲ್ಲ, ಈಗ ಎಷ್ಟೊಂದು ಬದಲಾಗಿ ಹೋಗಿದ್ದಾರೆ ಅಂದುಕೊಂಡಳು. ಹೀಗೆ ದಿನಗಳು ಸಾಗುತ್ತಿದ್ದವು. ಒಂದು ದಿನ ಶಂಕರ್ ರಮ್ಯಾಳನ್ನ ಮತ್ತು ಪ್ರಸಾದ್ ಅವರನ್ನ ನೋಡಲು ಮನೆಗೆ ಬಂದಿದ್ದ. ಶಂಕರ್ ಅವರಿಬ್ಬರನ್ನ ಮಾತನಾಡಿಸಿ ನಂತರ ರಮ್ಯಾಳಿಗೆ ಸಹಾಯ ಮಾಡುತ್ತಾ ಇರಬೇಕಾದರೆ ರಾಕೇಶ್ ಅವರಿಬ್ಬರನ್ನ ನೋಡ್ತಾನೆ. ಅವನ ಕಣ್ಣ ಮುಂದೆ ಈಗ ಗತಿಸಿ ಹೋದ ಹಳೆಯ ನೆನಪುಗಳೆಲ್ಲ ಮರುಕಳಿಸಿದ್ವು. ರಾಕೇಶ್ಗೆ ಅವರ ಬಳಿ ಏನು ಮಾತನಾಡಬೇಕು ಅಂತ ತಿಳಿಯಲಿಲ್ಲ. ಆದರೂ ಧೈರ್ಯ ಮಾಡಿಕೊಂಡು, ಶಂಕರ್, ನಾನು ನಿನ್ನ ಬಳಿ ಸ್ವಲ್ಪ ಮಾತನಾಡಬೇಕು ಅಂತ ಹೇಳ್ತಾನೆ. ರಾಕೇಶ್ ಮಾತುಗಳನ್ನು ಕೇಳಿ ರಮ್ಯಾ ಮತ್ತು ಶಂಕರ್ ಇಬ್ಬರು ಆಶ್ಚರ್ಯಪಡುತ್ತಾರೆ. ಹೇಳಿ ರಾಕೇಶ್, ಏನಾಯಿತು ಎಂದರು. ಶಂಕರ್, ದಯವಿಟ್ಟು ನನ್ನನ್ನು ಕ್ಷಮಿಸಿಬಿಡಿ. ನಾನು ಮಾಡಿದ ತಪ್ಪಿಗೆ ಕ್ಷಮಾಪಣೆ ಎನ್ನುವುದು ತುಂಬ ಚಿಕ್ಕ ಶಬ್ದ. ಆದರೆ ನಾನು ಮನಸ್ಫೂರ್ತಿಯಾಗಿ ನನ್ನ ತಪ್ಪನ್ನು ಒಪ್ಪಿಕೊಳ್ತಾ ಇದ್ದೇನೆ. ದಯವಿಟ್ಟು ನನ್ನನ್ನು ಕ್ಷಮಿಸಿಬಿಡಿ. ನಾನು ನಿಮ್ಮನ್ನು ಎಷ್ಟೋ ಅವಮಾನ ಮಾಡಿದೆ, ನಿಮ್ಮನ್ನು ಹೊಡೆಯಲು ಕೂಡ ಮುಂದೆ ಬಂದಿದ್ದೆ. ಆದರೆ ಈ ದಿನ ನನ್ನ ತಂದೆ ಈ ಪರಿಸ್ಥಿತಿಯಲ್ಲಿ ಇರಬೇಕಾದರೆ ನೀವು ನನ್ನ ಮೇಲಿನ
ಕೋಪ ದ್ವೇಷವನ್ನು ತೋರಿಸಲಿಲ್ಲ. ಅವರಿಗೆ ಎಷ್ಟೋ ಸಹಾಯವನ್ನು ಮಾಡ್ತಾ ಇದ್ದೀರಾ. ದಯವಿಟ್ಟು ನನ್ನ ತಪ್ಪನ್ನು ಕ್ಷಮಿಸಿಬಿಡಿ ಅಂದ. ನಂತರ ರಮ್ಯಾಳನ್ನು ಕೂಡ ಕರೆದು, ರಮ್ಯಾ, ನನ್ನನ್ನು ದಯವಿಟ್ಟು ಕ್ಷಮಿಸಿಬಿಡು ಎಂದು ರಾಕೇಶ್ ಕಣ್ಣೀರಿನಿಂದ ಅವರಿಬ್ಬರನ್ನ ಕೇಳಿಕೊಂಡ. ಆಗ ರಮ್ಯಾ ಹೇಳ್ತಾಳೆ, ಕೆಲವು ತಪ್ಪುಗಳಿಗೆ ಕ್ಷಮಾಪಣೆ ಎನ್ನುವುದೇ ಇರುವುದಿಲ್ಲ. ನಾನು ಯಾವತ್ತಿಗೂ ಆ ದಿನವನ್ನು ಮರೆಯಲು ಸಾಧ್ಯವಿಲ್ಲ ರಾಕೇಶ್. ನೀನು ಆ ದಿನ ಕೋರ್ಟ್ನಲ್ಲಿ ಎಲ್ಲರ ಮುಂದೆ ಏನು ಹೇಳಿದೆಯೋ ನನಗೆ ಈಗಲೂ ಚೆನ್ನಾಗಿ ನೆನಪಿದೆ. ನಿನ್ನಂತಹ ನೀಚ ಹಿಂಗಸಿನ ಜೊತೆ ಒಂದು ಕ್ಷಣ ಕೂಡ ಇರಲು ನನ್ನಿಂದ ಸಾಧ್ಯವಿಲ್ಲ ಎಂದು ನನಗೆ ಎಷ್ಟೊಂದು ಅವಮಾನ ಮಾಡಿದೆ ಅಂದ್ಲು. ರಮ್ಯಾ, ನಿನ್ನನ್ನು ನಾನು ತುಂಬ ಅವಮಾನ ಮಾಡಿದೆ. ಆ ದಿನ ನಾನು ಮಾಡಿದ್ದು ದೊಡ್ಡ ತಪ್ಪು. ನಾನು ಮಾಡಿದ ಪಾಪಗಳಿಗೆ ಈ ದಿನ ನಿಮ್ಮ ಕಾಲ ಮೇಲೆ ಬಿದ್ದು ನಾನು ಕ್ಷಮಾಪಣೆ ಕೇಳ್ತಾ ಇದ್ದೀನಿ ಅಂತ ರಾಕೇಶ್ ರಮ್ಯಾ ಮತ್ತು ಶಂಕರ್ನ ಕಾಲಿಗೆ ಬೀಳ್ತಾನೆ. ರಾಕೇಶ್ ನನ್ನ ಈ ರೀತಿ ನೋಡುತ್ತೇನೆ ಎಂದು ರಮ್ಯಾ ಜೀವನದಲ್ಲಿ ಎಂದೂ ಭಾವಿಸಿರಲಿಲ್ಲ. ಆಗ ಶಂಕರ್ ಮುಂದೆ ಬಂದು, ರಾಕೇಶ್ ಎದ್ದೇಳಿ, ನೀವು ಏನು ಹೇಳ್ತಾ ಇದ್ದೀರಾ? ನೀವು ಈ ರೀತಿಯೆಲ್ಲ ಮಾಡಬೇಡಿ. ಆಗಿದ್ದೇನೋ ಆಗಿ ಹೋಯಿತು. ನೀವು ನಿಮ್ಮ ತಪ್ಪನ್ನು ತಿದ್ದಿಕೊಂಡಿದ್ದೀರಾ, ಅಷ್ಟೇ ಸಾಕು. ನಿಮ್ಮ ಮೇಲೆ ನನಗೆ ಯಾವುದೇ ರೀತಿಯ ಕೋಪ ದ್ವೇಷ ಇಲ್ಲ ಎಂದು ಹೇಳಿದ. ರಾಕೇಶ್ ಅವನನ್ನು ತಬ್ಬಿಕೊಂಡ. ಶಂಕರ್ನ ಕ್ಷಮಾಪಣೆಯಿಂದ ರಾಕೇಶ್ಗೆ ತುಂಬ ಸಮಾಧಾನವಾಗಿತ್ತು. ಆದರೆ ಅವನು ಎದುರು ನೋಡುತ್ತಿದ್ದ ಉತ್ತರ ಮಾತ್ರ ಇನ್ನೂ ರಮ್ಯಾಯಿಂದ ಬಂದಿರಲಿಲ್ಲ. ಶಂಕರ್ ಹೇಳ್ತಾನೆ, ರಮ್ಯಾ, ಇನ್ನು ನೀನು ಕೂಡ ಅವರನ್ನು ಕ್ಷಮಿಸಿಬಿಡು ಎಂದು ಹೇಳಿ ಅಲ್ಲಿಂದ ಹೊರಟು ಹೋದ. ರಾಕೇಶ್ ಈಗ ರಮ್ಯಾಳ ಕೈಯನ್ನು ಹಿಡಿದುಕೊಂಡು, ರಮ್ಯಾ, ದಯವಿಟ್ಟು ನನ್ನನ್ನು ಕ್ಷಮಿಸಿಬಿಡು. ನಾನು ಮಾಡಿದ್ದು ಬರೀ ತಪ್ಪಲ್ಲ, ಅದು ಮಹಾಪಾಪ. ನಿನ್ನನ್ನು ಎಷ್ಟೋ ಪ್ರೀತಿಸಿದ ನಾನು ನಿನ್ನ ಮೇಲೆ ಅವಮಾನಪಟ್ಟು ದೊಡ್ಡ ಪಾಪವನ್ನೇ ಮಾಡಿಬಿಟ್ಟೆ. ನನ್ನನ್ನು ಕ್ಷಮಿಸಿ. ನನ್ನ ಜೀವನದಲ್ಲಿ ನೀನು ಮತ್ತೆ ಬರ್ತೀಯಾ ಎಂದು ಕೇಳುವ ಯೋಗ್ಯತೆ ಕೂಡ ನನಗಿಲ್ಲ. ಆದರೆ ದಯವಿಟ್ಟು ನನಗೆ ಒಂದು ಅವಕಾಶ ಕೊಡು. ನಿಜವಾದ ಪ್ರೀತಿ, ನಿಜವಾದ ಸ್ನೇಹ ಎಂದರೆ ಏನು ಅಂತ ನನಗೆ ಈಗ ಅರ್ಥವಾಗಿದೆ. ದಯವಿಟ್ಟು ನನಗೆ ಒಂದೇ ಒಂದು ಅವಕಾಶ ಕೊಡು ಎಂದು ರಮ್ಯಾಳ ಕಾಲ ಮೇಲೆ ಬಿದ್ದು ಕೇಳಿಕೊಳ್ಳುತ್ತಿದ್ದ. ರಮ್ಯೆ ಈಗ ರಾಕೇಶ್ನನ್ನು ಎಬ್ಬಿಸಿ, ದಯವಿಟ್ಟು ಎದ್ದೇಳಿ ರಾಕೇಶ್, ನೀವು ನನ್ನ ಕಾಲ ಮೇಲೆ ಬೀಳುವ ಅವಶ್ಯಕತೆ ಇಲ್ಲ. ಆದರೆ ನಾನು ನಿಮಗೆ ಈಗಲೇ ಇನ್ನೊಂದು ಅವಕಾಶ ಕೊಡುವುದಿಲ್ಲ. ನೀವು ನನಗೆ ಮಾಡಿದ ಅವಮಾನ, ನನಗೆ ಕೊಟ್ಟ ಗಾಯ, ಅದು ನನ್ನ ಮನಸ್ಸನ್ನು ಕೊಂದು ಹಾಕಿದೆ. ನಾನು ಎಲ್ಲವನ್ನ ಮರೆತು ಹೋಗಬೇಕು ಅಂದರೆ ನನಗೆ ಇನ್ನೂ ಸ್ವಲ್ಪ ಸಮಯ ಬೇಕು ಅಂದ್ಲು. ಆ ದಿನ ರಾತ್ರಿ ರಮ್ಯಾ ಮತ್ತು ರಾಕೇಶ್ ಇಬ್ಬರಿಗೂ ನಿದ್ದೆನೇ ಬರಲಿಲ್ಲ. 2 ದಿನಗಳ ನಂತರ ರಾಕೇಶ್ ಫೋನ್ ರಿಂಗ್ ಆಗಿತ್ತು. ರಾಕೇಶ್ ಮೊದಲ ರಿಂಗ್ಗೆ ಫೋನ್ ಅಟೆಂಡ್ ಮಾಡಿದ್ದ. ರಮ್ಯಾ ಏನು ಹೇಳ್ತಾಳೋ ಅಂತ ಅವನು ಹೆದರಿಕೆಯಲ್ಲೇ ಫೋನ್ ಅಟೆಂಡ್ ಮಾಡಿದ. ಹಲೋ ಎಂದು ಹೇಳ್ತಾ ಇದ್ದ ಹಾಗೆ ರಮ್ಯಾ ಮಾತನಾಡಿದಳು. ರಾಕೇಶ್, ನಾನು ಮತ್ತು ಮಾವ ಇಬ್ಬರು ತುಂಬ ಯೋಚನೆ ಮಾಡಿದೆವು. ನಾವಿಬ್ಬರು ಯೋಚಿಸಿ ಈಗ ಒಂದು ತೀರ್ಮಾನವನ್ನು ತೆಗೆದುಕೊಂಡಿದ್ದೇವೆ. ನಮ್ಮಿಬ್ಬರ ಈ ಸಂಬಂಧಕ್ಕೆ ಇನ್ನೊಂದು ಅವಕಾಶ ಕೊಡೋಣ ಅಂತ ಅಂದುಕೊಳ್ತಾ ಇದ್ದೀವಿ ಅಂದ್ಲು. ರಮ್ಯಾಳ ಮಾತುಗಳನ್ನು ಕೇಳಿ ಸಂತೋಷದಿಂದ ಅವನಿಗೆ ಏನು ಮಾತನಾಡಬೇಕು ಅಂತ ಅರ್ಥವಾಗಲಿಲ್ಲ. ಆದರೆ ಏನು ರಮ್ಯಾ ಅಂದ. ಈ ಸಾರಿ ನಾನು ನಿನ್ನ ಜೊತೆ ಜೀವಿಸಬೇಕೆಂದರೆ ನನಗೆ ಕೆಲವೊಂದು ಕಂಡೀಷನ್ ಇವೆ ಅಂದ್ಲು. ನೀನು ಏನೇ ಹೇಳಿದ್ರು ಅದಕ್ಕೆಲ್ಲಕ್ಕೂ ನಾನು ಒಪ್ಪಿಕೊಳ್ಳುತ್ತೇನೆ. ನೀನು ಏನು ಯೋಚಿಸಬೇಡ ರಮ್ಯಾ ಅಂದ. ಇನ್ನು ಮುಂದೆ ನಮ್ಮ ಸಂಬಂಧದಲ್ಲಿ ಕೇವಲ ಪ್ರೀತಿ ಮಾತ್ರವಲ್ಲ, ಗೌರವ ಕೂಡ ಇರಬೇಕು. ನನ್ನ ಮಾತಿಗೆ ಬೆಲೆ ಕೊಡಬೇಕು ಅಂದ್ಲು. ರಮ್ಯಾ, ನಿನ್ನ ಎಲ್ಲ ಮಾತುಗಳನ್ನು ನಾನು ಒಪ್ಪಿಕೊಳ್ತಾ ಇದ್ದೇನೆ. ನಾನು ಮಾಡಿದ ತಪ್ಪುಗಳಿಂದ ನಾನು ತುಂಬ ಬದಲಾಗಿದ್ದೇನೆ. ಜೀವನ ನನಗೆ ಒಳ್ಳೆಯ ಪಾಠವನ್ನು ಹೇಳಿಕೊಟ್ಟಿದೆ. ನಾನು ತಕ್ಷಣ ಅಲ್ಲಿಗೆ ಬರ್ತೇನೆ. ಈ ದಿನವೇ ನಾನು ನನ್ನ ಕೆಲಸಕ್ಕೆ ರಾಜೀನಾಮೆ ಕೊಟ್ಟು ಶಾಶ್ವತವಾಗಿ ಬೆಂಗಳೂರಿಗೆ ಬಂದು ಬಿಡ್ತೇನೆ. ಬೆಳಗಿನ ಜಾವವೇ ರಾಕೇಶ್ ಬೇಗ ಮನೆಗೆ ಬಂದಿದ್ದ. ಅವನು ಈಗ ಕೆಳಗೆ ಕುಳಿತು ರಮ್ಯಾಳಲ್ಲಿ ಕೇಳತೊಡಗಿದ. ನೀನಿಲ್ಲದ ಈ ಜೀವನ ಅಪೂರ್ಣ. ನಾನು ಇನ್ನು ಮುಂದೆ ನಿನ್ನನ್ನು ಕಳೆದುಕೊಳ್ಳಲು ಇಷ್ಟಪಡುವುದಿಲ್ಲ. ನೀನೇ ನನ್ನ ಜೀವನ, ನೀನೇ ನನ್ನ ಸರ್ವಸ್ವ ಎಂದು ರಾಕೇಶ್ ರಮ್ಯಾಳಿಗೆ ಪ್ರಪೋಸ್ ಮಾಡಿದ. ಅವರಿಬ್ಬರ ಮಧ್ಯೆ ಇದ್ದಂತಹ ದೂರ ಈಗ ಪೂರ್ತಿಯಾಗಿ ಕಮ್ಮಿಯಾಗಿತ್ತು. ಪ್ರೀತಿ ಈಗ ಅವರಿಬ್ಬರ ಮಧ್ಯೆ ಆವರಿಸಿತು. ಮದುವೆಯ ಸಂಬಂಧದಲ್ಲಿ ಕೇವಲ ಪ್ರೀತಿ ಮಾತ್ರ ಮುಖ್ಯವಲ್ಲ, ಗೌರವ ಕೂಡ ಮುಖ್ಯ ಎಂದು ರಾಕೇಶ್ಗೆ ಈಗ ಅರ್ಥವಾಗಿತ್ತು. ಸ್ನೇಹಿತರೆ, ಈ ಸ್ಟೋರಿ ನಿಮಗೆ ಇಷ್ಟವಾಗಿದ್ದರೆ ಒಂದು ಲೈಕ್ ಮಾಡಿ ಮತ್ತು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಕಥೆಯನ್ನು ಕೇಳಿದ ತಮಗೆಲ್ಲರಿಗೂ ಧನ್ಯವಾದಗಳು. ಥ್ಯಾಂಕ್ಸ್ ಫಾರ್ ವಾಚಿಂಗ್.